ಮತ್ತು ತುಂಬ ಮುಖ್ಯವಾಗಿ ನಾವು ಕಳೆದ 3 ವರ್ಷದಲ್ಲಿ ನೋಡಿದ್ರೆ NRC-CA ಟೈಮಲ್ಲೂ ಸಹ ಆ ಒಂದು ಹೋರಾಟದಲ್ಲಿ ಮುಸ್ಲಿಂ ಮಹಿಳೆಯರು ಒಂದು ಮುಂಚೂಣಿಯಲ್ಲಿದ್ದರು. ಸೊ ಅದಾದಾಗಿಂದ ಎಸ್ಪೆಷಲಿ ಮುಸ್ಲಿಂ ಮಹಿಳೆಯರ ಮೇಲೆ ಪ್ರಭುತ್ವದ ದಾಳಿ ಮತ್ತು ಒಂದು ಬಲಪಂಕ್ತಿಯ ಶಕ್ತಿಗಳ ದಾಳಿ ನಡೀತಾ ಇದೆ. ಯಾವಾಗ 50ರ ದಶಕದಲ್ಲಿ RSSನ ನಡೆಗಳ್ಕೊಂಡು ಎಲ್ಲ ಆತಂಕ ವ್ಯಕ್ತಪಡಿಸಿದ್ರಲ್ಲ ಕೆಲವು ಸ್ಕಾಲರ್ಸು ಚಿಂತಕರೆಲ್ಲ, ಇದು ಅಪಾಯಕಾರಿ ಅನ್ನೋದು ಇವತ್ತು ನಿಜ ಆಗ್ತಾ ಇದೆ ಅಷ್ಟೇ. ಹೈಕೋರ್ಟ್ನ ಇಂಟ್ರಿಮ್ ಆರ್ಡರಲ್ಲೂ ಸಹ ಹಿಜಾಬ್ ನಿಷೇಧ ಮಾಡೋದಕ್ಕೆ ಯಾವೊಂದು ಜಸ್ಟಿಫಿಕೇಶನ್ ಇದೆ ಅಂತ ಅವ್ರು ಹೇಳಿಲ್ಲ. ಸೊ ಸುಮಾರು ಮುಸ್ಲಿಂ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ ಆಗಿದ್ದು, ರಾಜ್ಯವ್ಯಾಪಿ ಆಗಿದ್ದು ಹೈಕೋರ್ಟ್ ಆರ್ಡರ್ ನಂತರ. ಮುಂದಿನ ದುರಂತಗಳಲ್ಲಿ ಇನ್ನಷ್ಟು ದುರಂತಗಳಿಗೆ ನಾವು ಸಾಕ್ಷಿ ಆಗಬೇಕಾಗುತ್ತೆ. ಇದೊಂಥರ ಜನೋಸೈಡ್ ಅಂತ ಏನು ಹೇಳ್ತೀವಲ್ಲ, ಭಾರತ ಆಲ್ರೆಡಿ ಜನೋಸೈಡ್ನ ಹಂತದಲ್ಲಿದೆ, ಎಂಟ್ರಿ ಲೆವೆಲಲ್ಲಿ ಇದೆ. ಅದು ಪೊಲೀಸ್ ಅವರು ಶಾಲೆಗಳಿಗೆ ಹೋಗಿ ಒತ್ತಾಯಪೂರ್ವಕವಾಗಿ ಹೈಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಹೈಕೋರ್ಟು BBMP ಅವರು ಪಾಟೋಲ್ಸ್ ಫಿಲ್ ಮಾಡಬೇಕು ಅಂತಲೂ ಸಹ ಹೇಳಿದ್ರು. ಪೊಲೀಸ್ ಅವರು BBMP ಆಫೀಸ್ಗೆ ಹೋಗಿ ಅವ್ರನ್ನ ಆಚೆ ಕರ್ಕೊಂಡು ಬಂದ್ರೆ, ಅದು ಒಂದು ಭಾಷೆನೂ ಸಹ ನೀವು ಗಮನಿಸಬೇಕು. ಈ ಕೋರ್ಟ್ದು ತೀರ್ಪಲ್ಲಿ ಶಾಲೆ ಒಳಗಡೆ ಮಕ್ಕಳ ಹಕ್ಕುಗಳು ಜೈಲಿನಲ್ಲಿ ಯಾರು ಪ್ರಿಸನರ್ಸ್ ಇರ್ತಾರೋ ಅವ್ರ ಹಕ್ಕುಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಲೆ ಜೈಲ ಅದು ಎಲ್ಲಿ ಇದಕ್ಕೂ ಅಪ್ಲೈ ಮಾಡಿಬಿಟ್ರೆ ಇಸ್ಲಾಂ ಧರ್ಮವನ್ನು ಯಾಕೆ ನಾನು ಇಷ್ಟು ಮಾಡ್ತಿದ್ರೆ ರಾಷ್ಟ್ರೀಯ ಬದ್ಧತೆಗೋಸ್ಕರ ಅಂತ ಅನ್ನೋ ಹಂತಕ್ಕಿಂತ ಹಿಂದೆ ಹೋಗಿಲ್ಲ ಅಂತ ನಾನು ನಂಬಲ್ಲ. ನಮ್ಮ ಶಿಕ್ಷಣದ ಹಕ್ಕು ಉಲ್ಲಂಘನೆ ಆಗಿದೆ. ನಾವು ತಲೆ ಮೇಲೆ ಒಂದು ಬಟ್ಟೆ ಹಾಕಿರೋದಕ್ಕೋಸ್ಕರ ಅವ್ರು ನಮಗೆ ಶಾಲೆ ಒಳಗಡೆ ಬಿಡ್ತಾ ಇಲ್ಲ, ನಮ್ಮ ಶಿಕ್ಷಣದ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ನ್ಯಾಯಾಲಯ ಶಿಕ್ಷಣದ ಹಕ್ಕು ಬಗ್ಗೆ ಹೇಳಲೇ ಇಲ್ಲ. ಇಡೀ ತೀರ್ಪಿನಲ್ಲಿ ಶಿಕ್ಷಣದ ಹಕ್ಕು ಬಗ್ಗೆ ಅವ್ರು ಹೇಳಿಲ್ಲ. ಅವ್ರು ಕೋರ್ಟ್ ಮೆಟ್ಲು ಏರಿದ್ದೆ ಶಿಕ್ಷಣದ ಹಕ್ಕು ಬಗ್ಗೆ ಮಾತಾಡೋದಕ್ಕೆ. ಮೀಡಿಯಾದಲ್ಲಿ ಮತ್ತೆ ಎಲ್ಲರೂ ಸಹ ಹೈಕೋರ್ಟ್ ಹ್ಯಾಸ್ ಅಪ್ಹೆಲ್ಡ್ ಹಿಜಾಬ್ ಬ್ಯಾನ್, ಹಿಜಾಬ್ ನಿಷೇಧವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಅಂತ ಹೇಳಿದ್ದಾರೆ. ಅದು ತಪ್ಪು. ಹೌದು, ಇಡೀ ತೀರ್ಪಿನಲ್ಲಿ ಹಿಜಾಬ್ನ ನಿಷೇಧ ಮಾಡಿಲ್ಲ ಹೈಕೋರ್ಟ್. ವಿನಯ, ನೀವೇ ಏನಾದರೂ ಕೆಲವು ವಿಷಯಗಳು ಶುರು ಮಾಡಾಗಿದ್ರೆ ಶುರು ಮಾಡಿ. ಒಂದು ನನಗೆ ಫ್ಲ್ಯಾಶ್ ಆಗಿದ್ದು ಮಾತ್ರ ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಒಂದು ಮಾರ್ಚ್ 15ನೇ ತಾರೀಕು ವಿಶ್ವಸಂಸ್ಥೆಯಲ್ಲಿ ಇಸ್ಲಾಮೋಫೋಬಿಯಾ ವಿರುದ್ಧ ಅದನ್ನು ಕರ್ಟೆಲ್ ಮಾಡಬೇಕು, ಕಂಬ್ಯಾಟ್ ಇಸ್ಲಾಮೋಫೋಬಿಯಾ ಅನ್ನೋದಕ್ಕೋಸ್ಕರ ಮಾರ್ಚ್ 15ರಂದು ಕಂಬ್ಯಾಟ್ ಇಸ್ಲಾಮೋಫೋಬಿಯಾ ದಿನ ಆಚರಣೆ ಮಾಡಬೇಕಂತ ಒಂದು ನಿಲುವಳಿ ಮಂಡಿಸಿದ್ದನ್ನು ನಾವು ಪತ್ರಿಕೆಯಲ್ಲಿ ಓದಿದ್ದೀವಿ. ಕಂಬ್ಯಾಟ್ ಇಸ್ಲಾಮೋಫೋಬಿಯಾ ಅಂದರೆ ಅದು ಜಾಗತಿಕವಾಗಿ ಹಬ್ಬಿಬಿಟ್ಟಿರೋದು ಇಸ್ಲಾಮೋಫೋಬಿಯಾ ಅನ್ನೋದು. ಸೊ 15ನೇ ತಾರೀಕು ಮಾರ್ಚ್ 15 ಪ್ರತಿ ವರ್ಷ ಕಂಬ್ಯಾಟ್ ಇಸ್ಲಾಮೋಫೋಬಿಯಾವನ್ನು ತಡೆ ಹಿಡೀರಿ, ಅದನ್ನು ಇದು ಮಾಡಿ ಅನ್ನೋ ರೀತಿಯಲ್ಲಿ ಒಂದು ದಿನಾಚರಣೆ ಅಂತ ಮಾಡಿದಾಗ ಭಾರತ ಅದನ್ನು ಆಪೋಸ್ ಮಾಡಿದ್ದು ಕೂಡ ನಾವು ಓದಿದ್ದೀವಿ. ಅದು ಒಂದು ಕಡೆಗಿದೆ. ಸಾವಿರಾರು ಕಿಲೋಮೀಟ್ರ್ ದೂರ ಈಚೆಗೆ ಭಾರತದಲ್ಲಿ ಏನಾಯಿತು, ಎರಡನೇದೇನಾಯಿತು, ಕಾಶ್ಮೀರಿ ಫೈಲ್ಸು ಸಿನಿಮಾ ಬಂತು. ಅದು ಪಕ್ಕಾ ಪ್ರೊಪಗಂಡಾ ಸಿನಿಮಾ, ಬಹುಸಂಖ್ಯಾತವಾದ ಹಿಂದುತ್ವದ ಪ್ರೊಪಗಂಡಾ ಸಿನಿಮಾ. ಅದು ಹಿಸ್ಟ್ರಿ ನಮ್ಮ ಮುಂದೆನೇ ಇದೆ. ಏನು 100 ವರ್ಷಗಳಿಂದನೋ ಅಥವಾ ಮಧ್ಯಯುಗೀನ ಕಾಲದಲ್ಲಿ ಆಗಿದ್ದಲ್ಲ, 30 ವರ್ಷಗಳಿಂದ ಆಗಿದ್ದಂಥ ಒಂದು ಇತಿಹಾಸ. ಆ ಇತಿಹಾಸಕ್ಕೆ ಸಂಬಂಧಪಟ್ಟವರು ಬದುಕಿದ್ದಾರೆ ಇನ್ನೂ, ಕಾಶ್ಮೀರಿ ಪಂಡಿತರು. ಇಷ್ಟು ಇದ್ದರೂ ಸಹ ಅವರು ಸುಳ್ಳು ಪ್ರೊಪಗಂಡ ಮಾಡ್ತಿದ್ದಾರೆ. 4,000 ಜನ ಸತ್ತಿದ್ದಾರೆ, ಅಲ್ಲಿ ಸತ್ತಿರೋದೇ ಕೇವಲ 100 ಚಿಲ್ಲರೆ ಸತ್ತಿರೋದು, ಮುಸ್ಲಿಮರು ಸತ್ತಿರೋದು 1,500 ಅಂತ ಗೊತ್ತಿದೆ. ಅಂದರೆ ನಮ್ಮ ನಡುವೆ ಯಾರು ಇತಿಹಾಸದ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅವರೇ ಬದುಕಿದ್ದಾರೆ, ಆದರೂ ಸಹ ಅವರು ಒಂದು ಪ್ರೊಪಗಂಡ ಬೆಳೆಸ್ತಿದ್ದಾರೆ ಇಸ್ಲಾಮೋಫೋಬಿಯಾ ನೆಪದಲ್ಲಿ. ಎರಡನೇದು ಲಿಂಕ್ ಇದೆ ನೋಡಿ ಅದಕ್ಕೆ. ಭಾರತ ಅದನ್ನು ಬೆಂಬಲಿಸಲಿಲ್ಲ. ಅದಕ್ಕೆ ಉತ್ತರವಾಗಿ ಅನ್ನುವಂತೆ ಇದು ಇಸ್ಲಾಮೋಫೋಬಿಯಾ ಪ್ರೊಪಗಂಡಾದ ಒಂದು ಸಿನಿಮಾ ಬಂತು. ಮೂರನೇದಾಗಿ ಈ ಜಡ್ಜ್ಮೆಂಟ್ ಬಂದಿದ್ದು, ಯಾವುದು ಹೈಕೋರ್ಟ್ ಜಡ್ಜ್ಮೆಂಟು. ಈ ಎಲ್ಲವನ್ನು ಹಿನ್ನೆಲೆಯಲ್ಲಿ ನಾವು ಇವತ್ತು ಹಿಜಾಬ್ ಪ್ರಕರಣವನ್ನು ನೋಡಬೇಕಂತ ಅನಿಸುತ್ತೆ. ಇದು ಹಿಜಾಬ್ ಪ್ರಕರಣ ಒಂದು ಬಿಡಿಯಾಗೇ ಇರ್ಬೋದು ಅದು ಶುರುವಾಗಿದ್ದು, ಆದರೆ ಕ್ರಮೇಣ ಅದು ಪ್ರತಿಯೊಂದಕ್ಕೂ ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ಬಿಟ್ಟು ಇವತ್ತು ಒಂದು ವಿಶ್ವವ್ಯಾಪಿಯ ಈ ರೀತಿಯ ಒಂದು ಪಡ್ಕೊಂಡಿದೆ. ಇದಕ್ಕೆ ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಸಹ ಒಂದು ಕಾರಣ ಆಗಿದೆಯೇನೋ ಎನ್ನುವುದು ಕೂಡ ನನಗೆ ಅನ್ನಿಸ್ತಾ ಇದೆ. ನೀವು ಹೇಳ್ತಿರೋದು ತುಂಬ ಮುಖ್ಯ. ನಾವು ಈ ಹಿಜಾಬ್ ಪ್ರಕರಣ ಇದು ಹಿಜಾಬ್ ಪ್ರಕರಣ ಅಲ್ಲ, ಬದಲಿಗೆ ಇದು ಒಂದು ಮುಸ್ಲಿಂ ಧರ್ಮದ ಸಂಕೇತ ಏನೇ ಇದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನು ಅವರು ತೆಗಿಲಿಕ್ಕೆ ಹೊರಟಿದ್ದಾರೆ. ಪ್ರಭುತ್ವ ಇವತ್ತು ತೆಗಿಲಿಕ್ಕೆ ಹೊರಟಿದೆ. ಅಂದರೆ ಒಂದು ಮುಸ್ಲಿಂ ಐಡೆಂಟಿಟಿ ಏನಿದೆಯೋ ಅದನ್ನು ಎರೇಸ್ ಮಾಡೋಕ್ಕೆ ಹೊರಟಿದೆ. ಇದನ್ನು ಸಹ ಅದರ ಭಾಗವಾಗಿ ನೋಡಬೇಕು. ಏನಾಗಿದೆ ಅಂದರೆ ಕಳೆದ ಒಂದು 7 ವರ್ಷಗಳಿಂದ, ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ಭಾರತದಲ್ಲಿ ಒಂದು ಮುಸ್ಲಿಮರನ್ನ ಒಂದು ಮೂಲೆ ಗುಂಪು ಮಾಡಲಿಕ್ಕೆ ಪ್ರಯತ್ನಗಳು ಆಗಿದೆ ಪ್ರಭುತ್ವದ ಕಡೆಯಿಂದ. ಇದು ಅದರದ್ದು ಒಂದು ಕಂಟಿನ್ಯೂಯೇಷನ್ ಅಂತ ನಾವು ನೋಡಬೇಕು. ಮತ್ತು ತುಂಬ ಮುಖ್ಯವಾಗಿ ನಾವು ಕಳೆದ 3 ವರ್ಷದಲ್ಲಿ ನೋಡಿದ್ರೆ NRC-CA ಟೈಮಲ್ಲೂ ಸಹ ಆ ಒಂದು ಹೋರಾಟದಲ್ಲಿ ಮುಸ್ಲಿಂ ಮಹಿಳೆಯರು ಒಂದು ಮುಂಚೂಣಿಯಲ್ಲಿದ್ದರು. ಅದು ಬೆಂಗಳೂರಿನ ಬಿಲಾಲ್ ಬಾಗ್ ಇರ್ಬೋದು, ಡೆಲ್ಲಿಯ ಶಹೀನ್ ಬಾಗ್ ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ. ಸೊ ಅದಾದಾಗಿಂದ ಎಸ್ಪೆಷಲಿ ಮುಸ್ಲಿಂ ಮಹಿಳೆಯರ ಮೇಲೆ ಪ್ರಭುತ್ವದ ದಾಳಿ ಮತ್ತು ಒಂದು ಬಲಪಂಕ್ತಿಯ ಶಕ್ತಿಗಳ ದಾಳಿ ನಡೀತಾ ಇದೆ. ಸೊ ಇದು ಹಿಜಾಬ್ ಆಗೋಕ್ಕೆ ಸ್ವಲ್ಪ ದಿವಸದ ಹಿಂದೆ
ನಾವು ನೋಡ್ಬೋದು ಏನು ಬುಲ್ಲಿ ಬೈ ಡೀಲ್ಸ್, ಅದಕ್ಕೆ ಮುಂಚೆ ಸುಲ್ಲಿ ಡೀಲ್ಸ್. ಮುಸ್ಲಿಂ ಮಹಿಳೆಯರ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫೋಟೋ ಎಲ್ಲ ಹಾಕಿದ್ದಾರೆ, ಅದು ಫೋಟೋ ಎಲ್ಲ ತೆಗೆದು ಅದನ್ನು ಆಕ್ಷನ್ ಮಾಡಲಿಕ್ಕೆ ಹೊರಟರು. ಅಂದರೆ ಇದು ಮುಸ್ಲಿಂ ಮಹಿಳೆಯರ ಮೇಲೆ ನಡೀತಿರುವ ಒಂದು ದಾಳಿಯ ಒಂದು ಮುಂದುವರಿಕೆ ಅಂತ ನಾವು ಇದನ್ನು ನೋಡಬೇಕಾಗತ್ತೆ. ಇದು ಅವ್ರ ತಲೆ ಮೇಲೆ ಒಂದು ಬಟ್ಟೆ, ಒಂದು ಹಿಜಾಬ್ ಹಾಕ್ತಾರೋ ಇಲ್ವೋ, ಅದು ಯೂನಿಫಾರ್ಮು, ಅದ್ರ ಬಗ್ಗೆ ಅಲ್ಲ. ಬದಲಿಗೆ ಅವ್ರನ್ನ ಮೂಲೆ ಗುಂಪು ಮಾಡೋದು ಹೇಗೆ. ಸಾಚಾರ್ ಕಮಿಟಿಲೂ ಸಹ ಮುಸ್ಲಿಂ ಧರ್ಮ ಒಂದು ಸೋಷಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇದೆ, ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ರು. ಸಮುದಾಯ ಅದನ್ನು ತುಂಬ ಕಷ್ಟಪಟ್ಟು ಹೆಣ್ಮಕ್ಳು ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಅದನ್ನು ಮಾಡ್ತಿರ್ಬೇಕಾದ್ರೆ ಎಸ್ಪೆಷಲಿ ಪ್ರಭುತ್ವ ಮತ್ತು ಹಿಂದೂ ಸಮುದಾಯದ ಸಹ ಜನರು, ಎಸ್ಪೆಷಲಿ ಹಿಂದೂ ಗಂಡಸರು ಸಹ ಮುಸ್ಲಿಂ ಮಹಿಳೆಯರನ್ನ ಹತ್ತಿಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಹಿಂದೂ ಗಂಡಸರಾಗಿ, ಹಿಂದೂ ಮೆನ್ನಾಗಿ ನಾವು ಯಾವ ರೀತಿ ಅವ್ರಿಗೆ ಬೆಂಬಲಕ್ಕೆ ನಾವು ನಿಂತ್ಕೋಬೋದು, ನಾವು ಯಾವ ರೀತಿ ಅವ್ರಿಗೆ ಆಲೈಸಾಗಿ ನಿಂತ್ಕೋಬೋದು ಅನ್ನೋದು ನಾವು ನೋಡಬೇಕಾಗಿದೆ. ಇನ್ನೊಂದು ವಿಷಯ ನಾವು ಏನು ಗಮನಿಸಬೇಕು ಅಂದರೆ, ಈ ಹಿಜಾಬ್ ಕುರಿತಂತೆ ನಾವು ಉಚ್ಚ ನ್ಯಾಯಾಲಯದ ಪಾತ್ರ ನೋಡಿದ್ರೆ ನಾವು ಗಮನಿಸಿದ್ರೆ ಸರ್ಕಾರದ ಯಾವುದೇ ಆದೇಶದಲ್ಲಿ ಅಥವಾ ಸರ್ಕಾರದ ಯಾವುದೇ ಡಾಕ್ಯುಮೆಂಟಲ್ಲಿ ಹಿಜಾಬ್ನ ನಿಷೇಧ ಮಾಡಿರಲಿಲ್ಲ. ಉಡುಪಿಯ CDCಯಲ್ಲಿ ಮಾತ್ರ ಒಂದು ರೆಸಲ್ಯೂಷನ್ ಆಗಿತ್ತು, ಅವ್ರು ಹಿಜಾಬ್ ಹಾಕೊಂಡು ಬರಬಾರ್ದು ಅಂತದ್ದು January ಎಂಡಲ್ಲಿ. ಸರ್ಕಾರ February 5 ಒಂದು ಸರ್ಕಾರಿ ಆದೇಶ ಹೊರಡಿಸುತ್ತೆ, CDC ಮಾತ್ರ ಪ್ರಿಸ್ಕ್ರೈಬ್ ಮಾಡಬೇಕು ಯೂನಿಫಾರ್ಮು, ಮತ್ತು ಶಾಲೆಗಳಿಗೆ ಸ್ಟೇಟ್ ಗೌರ್ಮೆಂಟ್ ಮಾಡಿರೋದು ಅಂತ. ಅದರಲ್ಲೂ ಸಹ ಹಿಜಾಬ್ ಬಂದಿಲ್ಲ. ಹಿಜಾಬ್ ನಿಷೇಧ ಆಗಿದ್ದು ಹೈಕೋರ್ಟ್ನ ಒಂದು ಇಂಟ್ರಿಮ್ ಆರ್ಡರ್ ನಂತರ. ಹೈಕೋರ್ಟ್ನ ಇಂಟ್ರಿಮ್ ಆರ್ಡರಲ್ಲೂ ಸಹ ಹಿಜಾಬ್ ನಿಷೇಧ ಮಾಡೋದಕ್ಕೆ ಯಾವೊಂದು ಜಸ್ಟಿಫಿಕೇಶನ್ ಇದೆ ಅಂತ ಅವ್ರು ಹೇಳಿಲ್ಲ. ಸೊ ಸುಮಾರು ಮುಸ್ಲಿಂ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ ಆಗಿದ್ದು, ರಾಜ್ಯವ್ಯಾಪಿ ಆಗಿದ್ದು ಹೈಕೋರ್ಟ್ ಆರ್ಡರ್ ನಂತರ. ಆ ಹೈಕೋರ್ಟ್ ಆರ್ಡರ್ನ ಇವರು ಮಿಸ್ಇಂಟರ್ಪ್ರೇಟ್ ಮಾಡಿದ್ರು. ಅದು ಬೇಕು ಅಂತ ಮಾಡಿದ್ರೆ ಯಾವ ಥರ ಮಾಡಿದ್ರು ಇನ್ನೊಂದು ಪ್ರಶ್ನೆ, ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕಾಗಿದೆ. ಆದರೆ ಕಾಲೇಜ್ ಟೀಚರ್ಸು, ಸ್ಕೂಲ್ ಟೀಚರ್ಸು ರೋಡಲ್ಲಿ ಬಂದುಬಿಟ್ಟು ಇವ್ರಿಗೆ ನೀವು ರೋಡಲ್ಲೇ ಬುರ್ಕಾ ತೆಗೀರಿ, ರೋಡಲ್ಲೇ ಹಿಜಾಬ್ ತೆಗೀರಿ ಅಂತ ಯಾಕೆ ಹೇಳಿದ್ರು? ಹೈಕೋರ್ಟ್ ಆರ್ಡರ್ ಇದ್ದಿದ್ದು CDC ಎಲ್ಲಿ ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಮಾಡಿದ್ದು ಅಲ್ಲಿ ಹಿಜಾಬ್ ಹಾಕಬಾರ್ದು ಅಂತ. ಸೊ ಮತ್ತೆ ಇನ್ನೊಂದು ನಾವು ನೋಡ್ಬೋದು, ಹೈಕೋರ್ಟ್ ಇಂಟ್ರಿಮ್ ಆರ್ಡರ್ ಬಂದಮೇಲೆ ಪೊಲೀಸ್ ಅವರು ಶಾಲೆಗಳಿಗೆ ಹೋಗಿ ಒತ್ತಾಯಪೂರ್ವಕವಾಗಿ ಹೈಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಹೈಕೋರ್ಟು BBMP ಅವರು ಪಾಟೋಲ್ಸ್ ಫಿಲ್ ಮಾಡಬೇಕು ಅಂತಲೂ ಸಹ ಹೇಳಿದ್ರು. ಪೊಲೀಸ್ ಅವರು BBMP ಆಫೀಸ್ಗೆ ಹೋಗಿ ಅವ್ರನ್ನ ಆಚೆ ಕರ್ಕೊಂಡು ಬಂದರೆ ಅದು ಆಗಿಲ್ಲ. ಮತ್ತು TV ಚಾನೆಲ್ಗಳು, ಇದೆಲ್ಲ ಒಂದು ಕೋಆರ್ಡಿನೇಟೆಡ್ ಆಗಿದೆ. ಹೈಕೋರ್ಟ್ ಆರ್ಡರ್ ಬಂತು, TV ಚಾನೆಲ್ಗಳು ಸ್ಕೂಲ್ಗಳಿಗೆ ಒಳಗಡೆ ಹೋಗ್ತವೆ, ಪೊಲೀಸ್ ಅವರು ಹೋಗ್ತಾರೆ, ಟೀಚರ್ಸ್ ಈ ರೀತಿ ಮಾಡ್ತಾರೆ. ಯಾರು ಈ ರೀತಿ ಕೋಆರ್ಡಿನೇಷನ್ ಮಾಡಿದ್ದು ಮತ್ತು ಕೋರ್ಟ್ ಪಾತ್ರ ಏನು? ಈ ಹಿಜಾಬ್ ಅಂತಿಮ ತೀರ್ಪು ಬಂತಲ್ಲ, ಇದು ತುಂಬ ಒಂದು ಹೃದಯಹೀನ ತೀರ್ಪು ಅಂತ ಅನ್ಸುತ್ತೆ. ಇಟ್ಸ್ ಅ ಹಾರ್ಟ್ಲೆಸ್ ವರ್ಡಿಂಗ್. ಯಾಕೆಂದರೆ ಇಷ್ಟೆಲ್ಲ ಹಕ್ಕುಗಳ ಉಲ್ಲಂಘನೆ ಆಗಿದ್ರು ಹೈಕೋರ್ಟ್ ಇಂಟ್ರಿಮ್ ಆರ್ಡರಿಂದ, ಅದ್ರ ಬಗ್ಗೆ ಪದೇ ಕೋರ್ಟ್ ಹೇಳಿದ್ರು ಸಹ ಕೋರ್ಟ್ ತೀರ್ಪಲ್ಲಿ ಆ ಹಕ್ಕುಗಳ ಉಲ್ಲಂಘನೆ ಬಗ್ಗೆ, ಘನತೆಯ ಹಕ್ಕಿನ ಉಲ್ಲಂಘನೆ ಬಗ್ಗೆ, ಶಿಕ್ಷಣದ ಹಕ್ಕಿನ ಉಲ್ಲಂಘನೆ ಬಗ್ಗೆ ಕೋರ್ಟ್ ಏನೂ ಹೇಳಿಲ್ಲ. ಕರೆಕ್ಟ್ ಅಲ್ಲ, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ ಇಸ್ಲಾಮೋಫೋಬಿಯಾ ಅಂತ. ಅಂದರೆ ಇಸ್ಲಾಮೋಫೋಬಿಯಾ ಇವತ್ತು ಜಗತ್ತಿನಿಗೆ ಮಾತ್ರ ಉಳ್ಕೊಂಡಿಲ್ಲ, ಅದು ಭಾರತದಲ್ಲಿ ಇತ್ತದು. ಎಲ್ಲಿ ಒಂದು ರಾಜಕೀಯ ಪಕ್ಷವೊಂದರ ಸಂಘ ಪರಿವಾರ ಹಿತಾಸಕ್ತಿಯ ನೆಲೆಯಲ್ಲಿ ಇದ್ದಿದ್ದು ಇವತ್ತು ಎಲ್ಲ ಕಡೆಗೂ ಬೆಳೆದು ಬಿಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದು ಕಾರ್ಯಾಂಗದಲ್ಲೂ ಬೆಳೆದು ಬಿಟ್ಟಿದೆ, ಇವತ್ತು ಅದು ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಳೆದು ಬಿಟ್ಟಿದೆ. ನೀವು ಯಾವುದೇ ಒಂದು ವ್ಯವಸ್ಥೆ ತೊಗೊಳ್ಳಿ, ಒಂದು ಸ್ಟೇಟ್ ಅಂತಲ್ಲ, ಇವತ್ತು ಪ್ರಭುತ್ವ ಮತ್ತು ಸ್ಟೇಟ್ ಮಧ್ಯೆ ಒಂದು ಡಿಫ್ರೆನ್ಷಿಯೇಟ್ ಮಾಡುವಂಥ ಸ್ಥಿತಿ ಬಂದುಬಿಟ್ಟಿದ್ದೀವಿ. ದೇರ್ ಇಸ್ ನೋ ಸ್ಟೇಟ್ ಒನ್ಲಿ, ವ್ಯವಸ್ಥೆನೇ ಒಂದು ಸ್ಟೇಟಾಗಿ ಹೋಗಿದೆ. ಈಗ ಪೊಲೀಸ್ ವ್ಯವಸ್ಥೆಯಲ್ಲಿ ಇಸ್ಲಾಮೋಫೋಬಿಯಾ ಅಲ್ವಾ, ಕಾರ್ಯಾಂಗದಲ್ಲಿ ಇಸ್ಲಾಮೋಫೋಬಿಯಾ ಅಲ್ವಾ, IAS ಅಧಿಕಾರಿಗಳಲ್ಲಿ ಇಸ್ಲಾಮೋಫೋಬಿಯಾ ಅಲ್ವಾ, ಎವ್ರಿವೇರ್ ಇಟ್ ಈಸ್ ದೇರ್. ಈಗ ನ್ಯಾಯಾಂಗಕ್ಕೆ ಇದೆಯೋ ಇಲ್ಲ ಅಂತ ನಾನು ಜಡ್ಜ್ಮೆಂಟ್ ಕೊಡೋಕ್ಕೆ ಹೋಗೋದಿಲ್ಲ, ಅದು ಬೇರೆ ಪ್ರಶ್ನೆ. ಯಾಕೆ ಈ ಥರದೊಂದು ಭಯ ಹುಡಿಸ್ತಾ ಇದೆ ಅಂತಂದರೆ, ನೀವು ಒಬ್ಬ ಕಾನೂನನ್ನು ತಜ್ಞರಾಗಿರೋದು ನನಗೆ ಅನಿಸಿದ್ದು, ಈ ಇಡೀ ಹಿಜಾಬ್ ಪ್ರಕರಣ ಒಂದು ಚರ್ಚೆನ ನಾವು ಕೇವಲ ಹಿಜಾಬ್ ಮಾತ್ರ ಸೀಮಿತಗೊಳಿಸ್ದಾನೆ ಆ ರೆಫರೆನ್ಸಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಅಂತ ಅನಿಸುತ್ತೆ. ಒಂದು, ಇಲ್ಲಿ ಆರ್ಟಿಕಲ್ 14ಇಂದ ಸಮಾನತೆಯಿಂದ ಹಿಡ್ಕೊಂಡು ಆರ್ಟಿಕಲ್ 15 ತಾರತಮ್ಯ ಮಾಡೋಂಗಿಲ್ಲ ಲಿಂಗ ಧರ್ಮದ ಆಧಾರದಲ್ಲಿ, ಈ ಥರದ ಸ್ಕೋಪ್ ಇಟ್ಕೊಂಡ್ರೆ ಸಹ ಇಡೀ ಚರ್ಚೆಯಲ್ಲಿ ಅದನ್ನು ಪ್ರಸ್ತಾಪ ಸಹ ಮಾಡಲಿಲ್ಲ. ಪೀಠ ಏನಿದೆ, 3 ಸದಸ್ಯರ ಪೀಠ ಇತ್ತಲ್ಲ, ಅವ್ರು ಕೇಳಬಹುದಾಗಿತ್ತು, ನೀವು ಹೆಂಗೆ ಅವರಿಗೆ ಧರ್ಮದ ಆಧಾರ ತಾರತಮ್ಯ ಮಾಡ್ತಾ ಇದ್ದೀರಾ, ಹೆಂಗೆ ನೀವು ಅವ್ರನ್ನ ಶಿಕ್ಷಣದಿಂದ ವಂಚಿತರಾಗಿ ಗೇಟ್ ಬೀಗ ಹಾಕಿಬಿಟ್ಟು ನಿಂತ್ಕೊಂಡು ಹೊರಗೆ ಇಟ್ಸ್ ಆರ್ಟಿಕಲ್ 15 ವೈಲೇಷನ್ ಆಗುತ್ತೆ, ಆರ್ಟಿಕಲ್ 14 ವೈಲೇಷನ್ ಆಗುತ್ತೆ, ಆರ್ಟಿಕಲ್ 19 ವೈಲೇಷನ್ ಆಗುತ್ತೆ. ಅವು ಯಾವ ಚರ್ಚೆಗೆ ಬರಲಿಲ್ಲ. ಅಂದರೆ ಇವತ್ತು ನ್ಯಾಯಾಂಗಕ್ಕೆ ಎಲ್ಲಿಯೋ ಈ ಆರ್ಟಿಕಲ್ 14ಇಂದ ಆರ್ಟಿಕಲ್ 21ಗೆ ನಮ್ಮದೊಂದು ಇದುವರೆಗೆ ಒಂದು ವೆಪನ್ ಆಗಿತ್ತಲ್ಲ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಒಂದು ಹಕ್ಕಿನ ಒಂದು ರಕ್ಷಣೆ ಆಗಿತ್ತಲ್ಲ, ಅದು ಸಹ ಡೈಲ್ಯೂಟ್ ಮಾಡ್ತಾ ಇದೆಯೋ ಅಂತ ನನಗೆ ಆ ಭಯ ಆಗ್ತದೆ. ಎಲ್ಲಿ 15 ಆರಾಮಾಗಿ 15 ರೆಫರೆನ್ಸ್ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದು, ನಾನು ಆಲ್ರೆಡಿ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೇಳಿದ್ದು, ಸೆಂಟಿಮೆಂಟಲ್ 1000 ಇರ್ತವೆ, ಆದರೆ ನಾನು ಸಂವಿಧಾನದ ನೀತಿ ಸಂಹಿತೆಗಳ ಬದ್ಧನಾಗಿರ್ತೀನಿ ಮತ್ತು ಮಾನವೀಯ ಹಕ್ಕುಗಳಿಗೆ ಬದ್ಧನಾಗಿರ್ತೀನಿ ಅಂತ ಇದುವರೆಗೆ ಕೋರ್ಟ್ ಮಾತಾಡ್ತಾ ಇತ್ತು. ಬಹುಸಂಖ್ಯಾತರು ಭಾಳಷ್ಟು ಮಾತನಾಡ್ಬೋದು, ಆದರೆ ನನಗೆ ಮುಖ್ಯ ಆಗಿರೋದು ಇದಂತೆ ಹೇಳ್ಬಿಟ್ಟು, ನಿಮಗೆ ಯಾವ ಅಧಿಕಾರ ಇದೆ
ಆ ಯುವತಿಯರನ್ನು ಹೊರಗಿಳಿಸೋಕ್ಕೆ ಯಾವ ಅಧಿಕಾರ ಇದೆ ಅಂತ ಒಂದು ಮಾತು ಬರಲಿಲ್ಲ ಇಲ್ಲಿ. ನೀವು ಹೇಳ್ತಿರೋದು ತುಂಬ ಕರೆಕ್ಟ್ ಆಗಿದೆ. ಈ ಇಡೀ ಪ್ರಕರಣದಲ್ಲಿ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಕೇಳಬೇಕಾಗಿದ್ದು ನಿಮ್ಮ ನಡೆ ಆರ್ಟಿಕಲ್ 15 ವಿರುದ್ಧವಾಗಿಲ್ವಾ, ಅದು ಆರ್ಟಿಕಲ್ 15 ವಿರುದ್ಧ ಇಲ್ಲ ಅಂತ ನೀವು ತೋರಿಸಿ ಅಂತ ಸರ್ಕಾರಕ್ಕೆ ಒಂದು ಪ್ರಶ್ನೆ ಸಹ ಕೇಳಿಲ್ಲ. ಅಲ್ಲ, ಅಥವಾ ಸಾಬೀತು ಮಾಡಕ್ಕೆ ಹೇಳ್ಬೋದಾಗಿತ್ತು. ಸಾಬೀತ್ ಮಾಡಕ್ ಹೇಳ್ಬೋದಾಗಿತ್ತು. ಅದೇ ಅದು ಅಲ್ಲಿ ನೋಡಿ, ಲಿಂಗನೂ ಇದೆ, ಹೌದು, ಧರ್ಮನೂ ಇದೆ. ಹೌದು, ನೀವು ಹೇಳ್ತಿರೋದು ತುಂಬಾ ಕರೆಕ್ಟ್. ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಆಗಿ ಅವ್ರ ಪಾತ್ರ ಏನಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್, ಸಂವಿಧಾನಾತ್ಮಕ ಮೌಲ್ಯಗಳು ಸರ್ಕಾರ ಫಾಲೋ ಮಾಡ್ತಿದೆಯಾ ಇಲ್ವಾ ಅಂತ ನೋಡ್ಬೇಕಾಗಿದ್ದು. ನೋಡಿ, ಇಡೀ ಪ್ರಕರಣ ಹೇಗೆ ಸ್ಟಾರ್ಟ್ ಆಗಿದ್ದು ಹೈಕೋರ್ಟ್ ಅಲ್ಲಿ, ಈ ಹುಡುಗಿಯರು ಕೋರ್ಟ್ ಮುಂದೆ ಹೋಗಿ ನಮ್ಮ ಶಿಕ್ಷಣದ ಹಕ್ಕು ಉಲ್ಲಂಘನೆ ಆಗಿದೆ, ನಾವು ತಲೆ ಮೇಲೆ ಒಂದು ಬಟ್ಟೆ ಹಾಕಿರೋದಕ್ಕೋಸ್ಕರ ಅವ್ರು ನಮಗೆ ಶಾಲೆ ಒಳಗಡೆ ಬಿಡ್ತಾ ಇಲ್ಲ, ನಮ್ಮ ಶಿಕ್ಷಣದ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ನ್ಯಾಯಾಲಯ ಶಿಕ್ಷಣದ ಹಕ್ಕು ಬಗ್ಗೆ ಹೇಳಲೇ ಇಲ್ಲ. ಇಡೀ ತೀರ್ಪಿನಲ್ಲಿ ಶಿಕ್ಷಣದ ಹಕ್ಕು ಬಗ್ಗೆ ಅವ್ರು ಹೇಳಿಲ್ಲ. ಅವ್ರು ಕೋರ್ಟ್ ಮೆಟ್ಲು ಏರಿದ್ದೆ ಶಿಕ್ಷಣದ ಹಕ್ಕು ಬಗ್ಗೆ ಮಾತಾಡೋದಕ್ಕೆ, ಆದರೆ ಅದನ್ನೇ ಸಹ ಅವರು ಏನೂ ಮಾಡಿಲ್ಲ. ಮತ್ತು ನೀವು ಹೇಳ್ದಂಗೆ ಆರ್ಟಿಕಲ್ 15 ತಾರತಮ್ಯ ಮಾಡಬಾರ್ದು. ಇವತ್ತು ಒಂದು ಸಮುದಾಯದ ರಿಲಿಜಿಯಸ್ ಮಾರ್ಕರ್ ಮಾತ್ರ ಹಾಕಬಾರ್ದು ಅಂತಿದ್ದಾರೆ. ಅವರು ಕೇಳ್ಬೋದಿತ್ತು, ಸರ್ಕಾರ ಕೇಳ್ಬೋದಾಗಿತ್ತು. ಮತ್ತು ಆರ್ಟಿಕಲ್ 19 ಸಹ ಅವ್ರಿಗೊಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ನಾಲ್ಸಾ ಜಜ್ಮೆಂಟಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯದ ರೈಟ್ಸ್ ಬಗ್ಗೆ ಮಾತಾಡ್ತಾ ಸರ್ಕಾರ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿತ್ತು, ನೀವು ಹಾಕೋ ಉಡುಪು ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಲ್ಲಿ ಕವರ್ ಆಗುತ್ತೆ. ಎಕ್ಸ್ಪ್ರೆಷನ್ ಅಂದರೆ ನಮ್ಮ ಒಂದು ವಾಕ್ ಸ್ವಾತಂತ್ರ್ಯ ಮತ್ತು ಒಂದು ವ್ಯಕ್ತಿತ್ವದ ಸ್ವಾತಂತ್ರ್ಯ ಇದೆಯಲ್ಲ, ಅದರಲ್ಲಿ ಕವರ್ ಆಗುತ್ತೆ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಉಚ್ಚ ನ್ಯಾಯಾಲಯ ಅದನ್ನು ಒಪ್ಕೊಂಡು ಸಹ ಇಲ್ಲ, ನಾವು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಹಾಕಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿರುವಂಥ ಎಲ್ಲರೂ ಸಹ ಈ ಹೈಕೋರ್ಟ್ ಆರ್ಡರ್ ಇಂದ, ಒಂದು ಹೈಕೋರ್ಟ್ ಈ ಜಡ್ಜ್ಮೆಂಟ್ ಇಂದ ನಮ್ಮ ಮೂಲಭೂತ ಹಕ್ಕುಗಳೇನಿದೆಯಲ್ಲ, ಆ ಮೂಲಭೂತ ಹಕ್ಕುಗಳ ವ್ಯಾಪ್ತಿ ಕಡಿಮೆ ಆಗಿದೆ. ಆ ಮೂಲಭೂತ ಹಕ್ಕುಗಳನ್ನ ಕರ್ನಾಟಕ ನ್ಯಾಯಾಲಯ ಒಂದು ಬಲಹೀನಗೊಳಿಸಿದೆ. ಅದು ಎಲ್ಲರಿಗೂ ಒಂದು ಕನ್ಸರ್ನ್ ಆಗಿರಬೇಕು. ನಮ್ಮ ಮೂಲಭೂತ ಹಕ್ಕುಗಳೇನಿದೆ ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆಯಲ್ಲ, ಆ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಆಗಬೇಕು ಅಂದರೆ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬೇಕು ನ್ಯಾಯಾಲಯ, ಯಾಕೆ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಆ ರೀತಿ ಯಾವುದು ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ಕೊಡದೆ ಮೂಲಭೂತ ಹಕ್ಕುಗಳನ್ನ ಕಡಿಮೆ ಮಾಡಿದಾರಲ್ಲ, ಇದು ನಾಳೆ ಎಲ್ಲರಿಗೂ ಸಹ ಸಮಸ್ಯೆ ಆಗುತ್ತೆ. ಆದರೆ ಇವತ್ತು ನಾವು ನೋಡ್ಬೋದು, ಶಿವಮೊಗ್ಗದಲ್ಲಿ BJP ಕಾರ್ಯಕರ್ತರು ಈ ತೀರ್ಪು ಬಂದ ತಕ್ಷಣ ಲಡ್ಡು ತಿಂತಾ ಇರೋದು, ಸ್ವೀಟ್ ತಿಂತಾ ಇರೋದು, ಇದೆಲ್ಲ ಅವ್ರಿಗೆ ಅರಿವು ಆಗ್ತಿಲ್ವಾ? ಅವ್ರ ಮೂಲಭೂತ ಹಕ್ಕುಗಳು ಸಹ ನಾಳೆ ಇದಾಗತ್ತೆ. ಸೊ ಅದನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ. ಹೆಂಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಂತಿಮ ತೀರ್ಪು ಎಲ್ಲರ ಮೂಲಭೂತ ಹಕ್ಕುಗಳನ್ನು ಸಹ ಕಸಿದುಕೊಂಡಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಯಾಕೆ ಅಂತ ನನಗನ್ಸುತ್ತೆ. ನಾನು ಸ್ವಲ್ಪ ಮಿತಿಯಾಚೆ ಮಾತಾಡೋದಕ್ಕೆ ಹೋಗ್ತೀನಿ ಅಂದರೆ, ಬಹುಶಃ ಅವ್ರಿಗೂ ಒಂದು ಆ ಬಹುಸಂಖ್ಯಾತ ಸಂಘ ಪರಿವಾರದ ಒಂದು ಹಿಡಿತದಲ್ಲಿರುವಂತಹ ಆ ಹುಡುಗರಿದಾರಲ್ಲ, ಅವ್ರಿಗೂ ಅದೆಲ್ಲ ಅನಿಸಿದೆ, ಇನ್ನು ಮುಂದೆ ಏನೇ ಕೋರ್ಟ್ ತೀರ್ಪು ಬಂದರೂ ಸಹ ನಮ್ಮ ಪರವಾಗಿ ಬರುತ್ತೆ, ಅವ್ರ ವಿರುದ್ಧವಾಗಿ ಬರುತ್ತೆ ಅಂತ ಅವ್ರಿಗೆ ಅನಿಸಿರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದರೆ ತೀರ್ಪಿಗಿನ ಮುಂಚೆ ಈ ಸಂಘ ಪರಿವಾರದ ನಾಯಕರು ಮಾತಾಡ್ತಿರೋದು ಏನಿತ್ತು ಅಂದರೆ ಈ ಥರನೇ ಬರುತ್ತೆ ಅನ್ನೋ ಒಂದು ಟೋನಲ್ಲಿ ಮಾತಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ನೋಡಿ, ಯಶವಂತ್ ಯಶ್ಪಾಲ್ ಸುವರ್ಣ ಅವರು CDC ಮೆಂಬರ್ ಆಗಿದ್ದಾರೆ, ಅವ್ರ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಅವರು ಎಂತಹ ಒಂದು ಪರ್ವರ್ಷನಲ್ಲಿ, ವಿಕೃತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಭಯೋತ್ಪಾದಕರು ಹಿಂದೆ ಇದ್ದಾರೆ. ಈ ಟ್ಯಾಕ್ಸ್ ಲೇಕೆ ಪರ್ವರ್ಟೆಡ್ ಟೌನ, ಆದರೆ ಕೋರ್ಟ್ ಅವನ್ನ ಕರೆದ್ಬಿಟ್ಟು ಚೀಮಾರಿ ಹಾಕಲಿಲ್ಲ. ನಾನು ಹೇಳ್ತಾರೆ ಕೋರ್ಟಿಗೆ ಅದು ಕಣ್ಣಿಗೆ ಕಾಣಲಿಲ್ವಾ? ನಾನು ಉದಾಹರಣೆಗೆ ನೋಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಇದು ಒಟ್ಟಾರೆ ಏನಾಗ್ತಾ ಇದೆ, 18 ವಯಸ್ಸಿನ ಒಳಗೆ ಈ PUC ವಿದ್ಯಾರ್ಥಿಗಳೇನು ಗಲಾಟೆ ಆಗಿದೆಯಲ್ಲ, ಅವ್ರು 18 ವಯಸ್ಸಿನ ಒಳಗೆ ಬರ್ತಾರೆ. ಅವರು 18ನೇ ವಯಸ್ಸಿನವರೆಗೂ ಕಡ್ಡಾಯ ಶಿಕ್ಷಣದ ರಕ್ಷಣೆ ಮಾಡಬೇಕಾಗಿತ್ತು. ಏನಕ್ಕೆ ಅದನ್ನು ಅವರು ಕೋರ್ಟ್ ಪರಿಗಣಿಸಲಿಲ್ಲ ಇನ್ನೋದು ಬಹಳ ಅಪಾಯಕರೇ. ಇವಾಗ ಸರ್ಕಾರ ಈಗ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗುಳಿತಾ ಇದೆ. ಇನ್ನೊಂದು ನನ್ನ ಗ್ರಹಿಕೆ ಸರಿಯೋ ತಪ್ಪೋ ಗೊತ್ತಿಲ್ಲ, ಖಾಸಗಿ ಶಾಲೆಗಳಿಗೆ, ಖಾಸಗಿ ಕಾಲೇಜುಗಳಿಗೆ ಇದು ಅನ್ವಯ ಆಗಲಿಕ್ಕಿಲ್ಲ. ಯಾಕಂದರೆ ಅವರಿಗೆ ಲಕ್ಷಾನುಗಟ್ಟಲೆ ಡೊನೇಷನ್ ಬೇಕಾಗಿರೋದ್ರಿಂದ ನೀವು ಹಿಜಾಬ್ ಹಾಕ್ಕೊಂಡು ಬಂದರೂ ಒಂದೇ, ಹಾಕ್ಕೊಂಡು ಬರ್ದಿದ್ರು ಒಂದೇ. ಅಂದರೆ ಎಲ್ಲೋ ಒಂದು ಕಡೆಗೆ ಸರ್ಕಾರ ಆಗಲೇ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗೋಗೋಕ್ಕೆ ನೋಡ್ತಾ ಇದೆ, ಮೂವಿಂಗ್ ಅವೇ ಫ್ರಮ್ ದ ಪಬ್ಲಿಕ್ ಫಂಡಿಂಗ್. ಒಂದು ಕಡೆಗೆ ಅಂದರೆ ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಕಾಲೇಜುಗಳನ್ನ ಮುಚ್ಚುವ ಹಂತದಲ್ಲಿದ್ದಾವೆ. ಅಲ್ಲಿ ಬರ್ತಿರುವಂಥವರೇ ಇಲ್ಲಿ ತಳ ಸಮುದಾಯದವರು ಮತ್ತು ಇತರ ಮುಸ್ಲಿಂ ಅಲ್ಪಸಂಖ್ಯಾತರು. ಯಾಕೆ ಅವರು ಅಲ್ಲಿ ಬರ್ತಾರೆ ಅಂದರೆ ಅಲ್ಲಿ ಒಂದು ರೀತಿಯ ಒಂದು ಬಹುಸಂಖ್ಯಾತದ ಒಂದು ಬಹುತ್ವದ ಒಂದು ಇದು ಬೆಳೆಯುತ್ತೆ, ಕಲ್ಚರ್ ಬೆಳೆಯುತ್ತೆ. ಇದು ಮುಸ್ಲಿಂ ಯುವತಿಯರಿಗೆ ಭಾಳ ಈಸಿ. ಅವರದೇ ಆದಂತಹ ಸಂಸ್ಥೆಗಳಿಗೆ ಹೋಗಿ ಪಾಠ ಕಲಿಯೋದು ದೊಡ್ಡ ವಿಷಯ ಅಲ್ಲ. ಮುಸ್ಲಿಂ ಸಂಸ್ಥೆಗಳು ಬೇಕಾದಷ್ಟಿದೆ ಕರಾವಳಿಯಲ್ಲಿ, ಮದರಾಸಗಳಿದ್ದಾವೆ, ಅಲ್ಲಿ ಹೋಗಿ ಕಲ್ತ್ಬೋದು. ಆದರೆ ಅವ್ರಿಗೆ ಬೇಕಾಗಿರಲಿಕ್ಕಿಲ್ಲ. ದೇ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಸಿಸ್ಟಮ್. ಅದನ್ನು ಸಹ ಇದೆಲ್ಲೂ ಕಟ್ಟೆಲ್ ಮಾಡಿಬಿಡುತ್ತೆ. ಯಾಕಂತಂದರೆ ನಾಳೆ ಆ ಕಮ್ಯುನಿಟಿ ಇರುವಂಥ ಮೂಲಭೂತವಾದಿಗಳ ಕೈ ಮೇಲಾಗಿ ಇನ್ನು ಏನಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅಸಹಾಯಕತೆ ಇದೆ. ಬಿಕಾಸ್ ದೇ ಆರ್ ಬಿನ್ ಎಕ್ಸ್ಕ್ಲೂಷನ್ ಶುರುವಾಗುತ್ತೆ. ಈಗ ಇಡೀ ವ್ಯವಸ್ಥೆ ಅವರು ದೂರ ಇಡ್ತಾ ಹೋಗುತ್ತೆ, ಯಾರೂ ಒಳಗೊಳ್ತಾ ಇಲ್ಲ. ಮನೆ ಮಾತ್ರ ಸಿಗೋದಲ್ಲ, ಇವತ್ತು ಶಾಲೆ ಕೂಡ ಸಿಗ್ತಾ ಇಲ್ಲ. ಇವಾಗ
ಮುಂಚೆ ಮುಸ್ಲಿಮ್ರಿಗೆ ಮನೆ ಸಿಗ್ತಾ ಇರಲಿಲ್ಲ, ಈಗ ಶಾಲೆನೂ ಸಿಗೋದಿಲ್ಲ, ಈ ಕಾಲೇಜ್ ಸಿಗ್ತಾ ಇದ್ದಾಗ ಏನಾಗ್ತಾರೆ ದಿಲ್ ಗೋ ಬ್ಯಾಕ್ ಟು ದ ರಿಲಿಜಿಯನ್. ಅಂತಂದರೆ ನಾವು ಯಾವ ಅಪಾಯಕ್ಕೆ ದೂಡ್ತಾ ಇದ್ದೀವಿ ಅಂತಂದರೆ ಅಗೇನ್ ರಿಲಿಜಿಯನ್ ಈಸ್ ಕಮಿಂಗ್ ಡಿಸೈಡಿಂಗ್ ದ ಫ್ಯಾಕ್ಟರ್. ಯುವತಿಯರ ಆಯ್ಕೆಯನ್ನು ರಿಲಿಜಿಯಸ್ ಸ್ಕಾಲರ್ಸ್, ಧಾರ್ಮಿಕ ಗುರುಗಳು ನಿರ್ಣಯ ಮಾಡುವಂಥ ಒಂದು ಸ್ಥಿತಿಗೆ ದೂಡ್ತಾ ಇದ್ದೀವಿ ನಾವು. ಹೆಣ್ಮಕ್ಳ ಆಯ್ಕೆಯನ್ನು ಅವ್ರು ದೂಡ್ಬೇಕು, ಅದನ್ನು ದಾಟಿದ್ರು ಇವರು. ನೀವು ನೋಡಿ 30 ವರ್ಷಗಳ ಹಿಂದಿನ ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣಕ್ಕೂ ಈಗಿನ ಮುಸ್ಲಿಂ ಹೆಣ್ಮಕ್ಳ ಶಿಕ್ಷಣಕ್ಕೂ ಭಾಳ ವ್ಯತ್ಯಾಸ ಆಗಿದ್ದನ್ನು ನಾವು ಓದಿದ್ದೀವಿ. ಈ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಇಂಜಿನಿಯರ್ಸ್ ಬರ್ತಾ ಇದ್ದಾರೆ, ಆರ್ಕಿಟೆಕ್ಚರ್ಸ್ ಬರ್ತಾ ಇದ್ದಾರೆ. ನಾನು ಕೇಳಿರೋ ಪ್ರಕಾರ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಓದ್ತಾ ಇದ್ದಾರೆ, MA ಇಂಗ್ಲೀಷ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಲಾಟ್ ಆಫ್ ಚೇಂಜಸ್ ಆರ್ ಹ್ಯಾಪನಿಂಗ್. ಅವ್ರಿಗೊಂದು ಆಯ್ಕೆ ಸಿಕ್ಕಿದೆ, ನಾನು ಏನು ಓದಬೇಕು ಅನ್ನೋದು ಆಯ್ಕೆ ಸಿಕ್ಕಿದೆ. ಅದನ್ನು ಸಹ ಇವರು ಕಟ್ ಮಾಡಿಬಿಟ್ಟು ಮರಳಿ ಒಂದು ಧಾರ್ಮಿಕತೆಯ ಒಳಗಡೆಗೆ ಅವರ ಆಯ್ಕೆಗೆ ಪ್ರಕಾರ ಓದಬೇಕಾದಂಥ ಒಂದು ಸ್ಥಿತಿಗೆ ಈ ಕೋರ್ಟ್ ತೀರ್ಪು ಕೂಡ ದೂಡಿದೆಯೋ ಎನ್ನುವುದೇ ನನಗೆ ಅನುಮಾನ ಆಗ್ತಿರೋದು. ನೀವು ಹೇಳ್ತಿರೋದು ತುಂಬ ಮುಖ್ಯವಾಗಿದೆ. ಮತ್ತು ನೀವು ಮಹಿಳೆಯರ ಆಯ್ಕೆ ಅಂತ ಹೇಳಿದ್ರಲ್ಲ, ಇದು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದ ಈ ಅಂತಿಮ ತೀರ್ಪು ನೋಡಿದ್ರೆ ಮಹಿಳೆಯರ ಆಯ್ಕೆಗೆ ಇವರು ಒಂದು ರೆಸ್ಪೆಕ್ಟೇ ಸಹ ಕೊಟ್ಟಿಲ್ಲ. ಮಹಿಳೆಯರು ಅವರೊಂದು ಸ್ವಾಯತ್ತತೆಗೆ, ಮಹಿಳೆಯರ ಆಯ್ಕೆಯ ಹಕ್ಕಿಗೆ ಕರ್ನಾಟಕ ನ್ಯಾಯಾಲಯ ಸಂಪೂರ್ಣವಾಗಿ ಧಕ್ಕೆ ತಂದಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡ್ತಾ ಇದೆ ಅವ್ರು ಏನು ಹಾಕೋಬೇಕು ಏನು ಹಾಕೋಬಾರ್ದು ಅಂತ. ನ್ಯಾಯಾಲಯ ಬಂದು ಹೇಳ್ತಾ ಇದೆ ನೀವು ಹಿಜಾಬ್ ತೆಗೆದುಬಿಟ್ಟು ನೀವು ಹೋದರೆ ನೀವು ಒಂದು ಸೋಷಿಯಲ್ ಪ್ರೋಗ್ರೆಸ್ ಆಗ್ತೀರಾ ಅಂತ ಹೇಳಿ. ಇದು ಸಂಪೂರ್ಣವಾಗಿ ತಪ್ಪು. ನಾವು ಮುಸ್ಲಿಂ ಹುಡುಗಿಯರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಕೇಳಬೇಕು, ಇಡೀ ಸಮಾಜ ನಾವು ಕೇಳಬೇಕು. ಯಾಕಂದರೆ ಇದು ಅವ್ರ ಜೀವನಕ್ಕೆ ಸಂಬಂಧಪಟ್ಟಿರೋಂಥದ್ದು. ಅವ್ರ ಜೀವನಕ್ಕೆ ಸಂಬಂಧಪಟ್ಟಿರೋಂತ ಇರಬೇಕಾದ್ರೆ ನಾವೆಲ್ಲ ಯಾರು ತೀರ್ಮಾನ ಮಾಡೋದಕ್ಕೆ? ಕೋರ್ಟು ಸಹ. ಅವ್ರು ಹೇಳ್ತಾ ಇದ್ದಾರೆ ನಾವು ಯೂನಿಫಾರ್ಮ್ ಹಾಕ್ಕೊಂತೀವಿ, ಯೂನಿಫಾರ್ಮ್ಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ದು ಯೂನಿಫಾರ್ಮ್ಗೆ ಏನು ಅದೇ ಕಲರ್ ಇದೆಯೋ ಅದೇ ಕಲರ್ದು ಒಂದು ಸ್ಕಾರ್ಫ್ ಹಾಕ್ಕೊಂತೀವಿ, ನಮ್ಮ ಹಕ್ಕು, ನಮ್ಮ ಆಯ್ಕೆ. ಈ ಆಯ್ಕೆ ಮಾಡೋದು ಅವರ ಹಕ್ಕು. ಮುಸ್ಲಿಂ ಹುಡುಗಿಯರಿಗೆ ಆಯ್ಕೆಯ ಹಕ್ಕಿದೆ. ಅವ್ರು ಬೇಕಿದ್ರೆ ಹಿಜಾಬ್ ಹಾಕೋಬೋದು, ಬೇಕಿದ್ರೆ ಹಿಜಾಬ್ ತೆಗಿಬೋದು. ಆ ಆಯ್ಕೆಯ ಹಕ್ಕು ಅವ್ರಿಗಿದೆ. ಆ ಆಯ್ಕೆಯ ಹಕ್ಕನ್ನ ಈ ಕೋರ್ಟು ಪರಿಗಣನೆಗೆ ತಗೊಂಡಿಲ್ಲ. ಇಡೀ ನೀವು ತೀರ್ಪು ನೋಡಿದ್ರೆ ಅದು ತುಂಬ ಒಂದು ಪೆಟರ್ನಲಿಸ್ಟಿಕ್ ಆಗಿ ಒಂದು ಪಿತೃಪ್ರಧಾನ ಪದ್ಧತಿಯಿಂದ ಈ ಇಡೀ ತೀರ್ಪು ಇದೆ. ಮಹಿಳೆಯರು ಅವ್ರಿಗೆ ಒಂದು ಸ್ವಂತ ಆಯ್ಕೆ ಚಲಾಯಿಸೋದಕ್ಕೆ ಕೋರ್ಟ್ ಯಾವುದೇ ಒಂದು ಸ್ಕೋಪ್ ಕೊಟ್ಟಿಲ್ಲ. ಸೊ ಅದು ಈ ಒಂದು ತೀರ್ಪಿನಲ್ಲಿ ತುಂಬ ಮುಖ್ಯವಾದ ಒಂದು ಸಮಸ್ಯೆ ಅಂತ ಅನಿಸುತ್ತೆ. ಮತ್ತು ಎರಡನೇ ನೀವು ಹೇಳಿದ್ರಲ್ಲ, ಅದು ತುಂಬ ಮುಖ್ಯ. ಇದು ಸರ್ಕಾರಿ ಕಾಲೇಜ್ಗಳಲ್ಲಿ ಈ ರೀತಿ ಸಮಸ್ಯೆ ಆಗ್ತಿದೆ. ಸರ್ಕಾರಿ ಕಾಲೇಜ್ಗಳು, ಸರ್ಕಾರಿ ಶಾಲೆಗಳು ನೀವು ಹೇಳ್ದಂಗೆ ಒಂದು ಬಹುತ್ವದ ಒಂದು ಸಂಕೇತ ಆಗಿದೆ. ಅಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ಜಾತಿಯವರು, ಎಲ್ಲ ಕ್ಲಾಸ್ ಅವರು ಸಹ ಇರ್ತಾರೆ. ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ ನೋಡಿದ್ರೆ, ಈಗ ಬೆಂಗಳೂರಲ್ಲಿ ನೋಡಿದ್ರೆ ನಾವು ಒಂದು ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಇರೋ ಸಮುದಾಯಗಳು ಮಾತ್ರ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು ಆ ಥರ ಇರ್ಬೋದು. ಕರಾವಳಿ ಭಾಗದಲ್ಲಿ ಆ ರೀತಿ ಇಲ್ಲ. ಎಸ್ಪೆಷಲಿ ಕರಾವಳಿ ಎಲ್ಲರೂ ಸಹ ಹೋಗ್ತಾರೆ. ಇವತ್ತು ಈ ತೀರ್ಪಿನಿಂದ ಅವರು ಆಚೆ ಇಡ್ತಾರೆ ಅಂತ ಹೇಳಿದ್ರೆ ಅದು ಸಮಸ್ಯೆ ಆಗುತ್ತೆ. ಅದು ಒಂದು. ಎರಡನೇದು ತುಂಬ ಮುಖ್ಯವಾದ ವಿಷಯ, ಈ ತೀರ್ಪು ಬಂದ ತಕ್ಷಣ ಮೀಡಿಯಾದಲ್ಲಿ ಮತ್ತು ಎಲ್ಲರೂ ಸಹ ಹೈಕೋರ್ಟ್ ಹ್ಯಾಸ್ ಅಪ್ಹೆಲ್ಡ್ ಹಿಜಾಬ್ ಬ್ಯಾನ್, ಹಿಜಾಬ್ ನಿಷೇಧವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಅಂತ ಹೇಳಿದ್ದಾರೆ. ಅದು ತಪ್ಪು. ಹೌದು. ಇಡೀ ತೀರ್ಪಿನಲ್ಲಿ ಹಿಜಾಬ್ನ ನಿಷೇಧ ಮಾಡಿಲ್ಲ ಹೈಕೋರ್ಟ್. ಹೈಕೋರ್ಟ್ ಹೇಳಿರೋದು ಒಂದು, ಹಿಜಾಬು ಮುಸ್ಲಿಂ ಧರ್ಮದ ಅಗತ್ಯ ಆಚರಣೆಯ ಭಾಗವಲ್ಲ ಅಂತ ಹೇಳಿದ್ರು. ಇನ್ನೊಂದು ಕಡೆ February 5th ಆರ್ಡರ್ ಏನಿದೆಯೋ ಅದನ್ನು ಎತ್ತಿ ಹಿಡಿದ್ರು. ಅದನ್ನು ಎತ್ತಿ ಹಿಡಿದಿರೋದು ಸಹ ತಪ್ಪು ಕೋರ್ಟ್ ಅವರು. ಅದಕ್ಕೆ ನಂತರ ಮಾತಾಡ್ತೀನಿ ನಾನು. ಆದರೆ ಆ ಆರ್ಡ್ರಲ್ಲಿ ಏನಿದೆ? ಆರ್ಡ್ರಲ್ಲಿ ಇರೋದು ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನಿಗದಿಪಡಿಸೋಂಥ ಯೂನಿಫಾರ್ಮ್ ಹಾಕ್ಕೋಬೇಕು, ಪ್ರೈವೇಟ್ ಶಾಲೆಗಳಿಗೆ ಮ್ಯಾನೇಜ್ಮೆಂಟ್ ನಿಗದಿಪಡಿಸಿರೋಂಥ ಯೂನಿಫಾರ್ಮ್ ಹಾಕೋಬೇಕು, ಮತ್ತು PU ಬೋರ್ಡ್ ಕೆಳಗಡೆ ಬರೋಂಥ ಕಾಲೇಜ್ಗಳಿಗೆ CDC ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ನಿಗದಿಪಡಿಸಿರೋಂಥ ಯೂನಿಫಾರ್ಮ್ ಹಾಕೋಬೇಕು. ಸೊ ಇಲ್ಲಿ ಹಿಜಾಬ್ ನಿಷೇಧ ಎಲ್ಲಿದೆ? ಆದರೂ ಸಹ ಇಡೀ ಒಂದು ವ್ಯವಸ್ಥೆ ಇದು ಹಿಜಾಬ್ ನಿಷೇಧ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಹೈಕೋರ್ಟ್ ಇಂಟ್ರಿಮ್ ಆರ್ಡ್ರಲ್ಲಿ ಮಾತ್ರ ಹಿಜಾಬ್ ನಿಷೇಧ ಮಾಡಿದ್ರು. CDC ಪ್ರಿಸ್ಕ್ರೈಬ್ ಮಾಡಿದರೆ, ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಮಾಡಿದರೆ ಅಲ್ಲಿ ಹಿಜಾಬ್ ಹಾಕೋಬಾರ್ದು ಅಂತ. ಈಗ ಹಿಜಾಬ್ ನಿಷೇಧ ಇಲ್ಲ. ಸೊ ಹಂಗಿದ್ರೆ ಮುಸ್ಲಿಂ ಹುಡುಗಿಯರು ಹಿಜಾಬ್ ಹಾಕ್ಕೊಂಡು ಕಾಲೇಜ್ ಒಳಗಡೆ ಹೋಗ್ಬೋದು. ಅಕಸ್ಮಾತ್ CDC ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಮಾಡಿ ಅದರಲ್ಲಿ ಹಿಜಾಬ್ ಇಲ್ಲ ಅಂತ ಹೇಳಿದರೆ ಮಾತ್ರ ಆಗ ಹಿಜಾಬ್ ನಿಷೇಧ ಆಗುತ್ತೆ. ಆಗಲೂ ಸಹ ಬರೀ ಕ್ಲಾಸ್ ರೂಮ್ ಒಳಗಡೆ ಮಾತ್ರ, ಕ್ಯಾಂಪಸ್ ಒಳಗಡೆ ಅಲ್ಲ. ಆದರೆ ಈ ಹೈಕೋರ್ಟ್ ಅಂತಿಮ ತೀರ್ಪು ಬಂದ ಮೇಲೂ ಸಹ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಜಿಲ್ಲೆಗಳಿಂದ ವರದಿಗಳು ಬಂದಿದೆ, ಮುಸ್ಲಿಂ ಹುಡುಗಿಯರನ್ನ ಹಿಜಾಬ್ ಹಾಕ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ಬಿಡ್ತಿಲ್ಲ, ಒಳಗಡೆ ಹೋಗೋಕೆ ಬಿಡ್ತಿಲ್ಲ ಅಂತ. ಇದು ತಪ್ಪು. ಇದ್ರ ಬಗ್ಗೆ ಸರ್ಕಾರ ಆ್ಯಕ್ಚುಲಿ ಕ್ಲಾರಿಫಿಕೇಶನ್ ಕೊಡಬೇಕು. ಆದರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಂಗೆ ಇಲ್ಲ. ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅವರು ಹೋಗ್ತಾ ಇಲ್ಲ. ಸೊ ಇದು ಈ ತೀರ್ಪಿನ ಒಂದು ವ್ಯಾಪ್ತಿ ಏನಿದೆಯಲ್ಲ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಸುಮಾರು ಎಲ್ಲ ಮೀಡಿಯಾ ಸಂಸ್ಥೆಗಳು ಅಂತಲ್ಲ, ಸುಮಾರು ಮೀಡಿಯಾ ಸಂಸ್ಥೆಗಳು ಸಹ ಒಂದು ಸರ್ಕಾರದ ಒಂದು ಉದ್ದೇಶಕ್ಕೆ ಒಂದು ಕೈ ಜೋಡಿಸ್ದಂಗೆ ಇದೆ, ಹಿಜಾಬ್ ನಿಷೇಧ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಮತ್ತು ಇನ್ನೊಂದು, ಈ ಹೈಕೋರ್ಟ್ ಇಂಟ್ರಿಮ್ ಆರ್ಡರ್ ಬಂದಮೇಲೂ, ಫೈನಲ್ ಆರ್ಡರ್ ಬಂದಮೇಲೂ ಅಕಸ್ಮಾತ್ ಹಿಜಾಬ್ ಒಳಗಡೆ ಹಾಕೋಬಾರ್ದು ಅಂತಿದ್ರು ಅದು ಬರೀ ಕ್ಲಾಸ್ ರೂಮ್ ಒಳಗಡೆ ಮಾತ್ರ. ಆದರೆ ಇವತ್ತು ನಾವು ಕೇಳಿ ಬರ್ತಿರೋದೇನೆಂದರೆ, ಹುಡುಗಿಯರು ಅವ್ರು ಫೀಸ್ ಕಟ್ಟಕ್ಕೆ ಹೋದರೆ ಅಥವಾ ಅಸೈನ್ಮೆಂಟ್ ಕೊಡಕ್ಕೆ ಹೋದರೆ ಸಹ ಅವ್ರು ಹಿಜಾಬ್ ಹಾಕ್ಕೊಂಡಿದ್ರೆ ಬಿಡ್ತಾ ಇಲ್ಲ.
ಕಾಲೇಜ್ ಒಳಗಡೆ ಬಿಡ್ತಾ ಇಲ್ಲ, ಸ್ಕೂಲ್ ಒಳಗಡೆ ಬಿಡ್ತಾ ಇಲ್ಲ ಅಂತ ಈ ರೀತಿ ಸುಮಾರು ಸರ್ವೆಗಳಾಗಿದೆ. ಸ್ಟೂಡೆಂಟ್ ಆರ್ಗನೈಸೇಷನ್ಸ್ಗಳೆಲ್ಲ ಸಮೀಕ್ಷೆ ಮಾಡಿದ್ದಾರೆ, ಅದನ್ನು ಸರ್ಕಾರದ ಗಮನಕ್ಕೂ ಸಹ ತಂದಿದ್ದಾರೆ. ಆದರೂ ಸಹ ಅವರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಸರ್ಕಾರ ಸಹ ಗಮನ ಕೊಡ್ತಾ ಇಲ್ಲ, ಕೋರ್ಟ್ ಸಹ ಇದನ್ನು ಪರಿಗಣನೆಗೆ ತಗೊಂಡಿಲ್ಲ. ಅಂದರೆ ಅವರು ಅಸೈನ್ಮೆಂಟ್ ಕೊಡೋಕ್ಕೂ ಕಾಲೇಜ್ ಪ್ರೆಮಿಸಸ್ ಒಳಗಡೆ ಹೋಗಬಾರ್ದು ಅಂತ ಎಲ್ಲೂ ಹೇಳಿರಲಿಲ್ಲ. ಸರ್ಕಾರ ಕೋರ್ಟ್ ಹೇಳಿರೋದು ಕ್ಲಾಸ್ ರೂಮ್ ಒಳಗಡೆ, ಆದರೂ ಸಹ ಹಿಂಗೆ ನಡೀತಿದೆ ಅಂದರೆ ಏನರ್ಥ? ಮತ್ತು ಇದು ನ್ಯಾಯಾಲಯ ಇದಕ್ಕೆ ಯಾಕೆ ಕಣ್ಣು ಮುಚ್ಚಿದೆ ಅನ್ನೋ ಪ್ರಶ್ನೆ ನಾವು ಕೇಳಬೇಕು ಇವತ್ತು ನ್ಯಾಯಾಲಯಕ್ಕೆ. ನ್ಯಾಯಾಲಯ ಅಂದ ತಕ್ಷಣ ನಾವೇನು ಪ್ರಶ್ನೆ ಕೇಳಬಾರ್ದು ಅಂತ ಏನಿಲ್ಲ, ನಾವು ಪ್ರಶ್ನೆ ಕೇಳಬೇಕು. ಇದು ಇದ್ರೂ ಸಹ ನಿಮ್ಮದೊಂದು ಸಂವಿಧಾನಿಕ ಒಂದು ನ್ಯಾಯಾಲಯ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ನಮ್ಮ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆದರೆ, ಅದಕ್ಕೆ ಧಕ್ಕೆ ಬಂದರೆ ನಾವು ನಿಮ್ಮ ಹತ್ರನೇ ಹೋಗಬೇಕು. ನಿಮ್ಮ ಹತ್ರ ಬಂದು ನೀವು ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆನೇ ಮಾತಾಡದೇ ಇದ್ದರೆ ಹೇಗಾಗುತ್ತೆ? ಸೊ ಇನ್ನೊಂದು ಜಸ್ಟ್ ಹೇಳ್ಬೇಕು, ನೀವು ಹೇಳಿರೋ ಪಾಯಿಂಟ್ಗೆ, ಇವತ್ತು ನನಗನ್ಸುತ್ತೆ ಕರ್ನಾಟಕದಲ್ಲಿ ಒಂದು ಎಜುಕೇಷನ್ ಎಮರ್ಜೆನ್ಸಿ ಇದೆ. ಒಂದು ಕಡೆ ಮುಸ್ಲಿಂ ಹುಡುಗಿಯರನ್ನ ಆಚೆ ಇಡ್ತಾ ಇದ್ದಾರೆ, ಇನ್ನೊಂದು ಕಡೆ ದಲಿತ ಸಮುದಾಯದ ಸ್ಟೂಡೆಂಟ್ಸ್ಗೆ ನೋಡಿದ್ರೆ ಕರ್ನಾಟಕ ಸರ್ಕಾರದ ಸಾಮಾಜಿಕ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದೆ. ಅವ್ರಿಗೆ ಏನು ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನು ಡೈರೆಕ್ಟಾಗಿ ನೀವು ನಮಗೆ ಕೊಟ್ಬಿಡಿ, ನಾವು ಹಾಸ್ಟೆಲ್ ನಡೆಸಬೇಕು, ಅವರಿಗೆ ಸ್ಕಾಲರ್ಶಿಪ್ ಕಟ್ ಮಾಡಿ ಅಂತ ಪತ್ರ ಬರೆದಿದೆ. ಇನ್ನೊಂದು ಕಡೆ ನೀವು ನೋಡಿದ್ರೆ ಮೊನ್ನೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಲಿ ಚರ್ಚೆ ಆಗಿದೆ ಸಹ, SC/ST ಸ್ಟೂಡೆಂಟ್ಸ್ಗೆ ಏನು ಫೀಸ್ ಕಟ್ಟಬೇಕಿತ್ತು ಅದನ್ನು ಕೋಆರ್ಡಿನೇಷನ್ ಇಲ್ಲದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೂ ಆ ಫೀಸ್ ಸಹ ಕಟ್ಟಿಲ್ಲ. ಮತ್ತು ಈ ಇಡೀ ಪ್ರಕರಣದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನ, ಗೌರ್ಮೆಂಟ್ ಶಾಲೆ ಮಕ್ಕಳನ್ನ, ಗೌರ್ಮೆಂಟ್ ಕಾಲೇಜ್ ಮಕ್ಕಳನ್ನ ಇವರು ಕೇಸರಿ ಟೋಪಿ ಶಾಲ್ ಹಾಕ್ಸಿದ್ರಲ್ಲ, ಅದರಲ್ಲಿ ಸುಮಾರು ಹಿಂದುಳಿದ ದಲಿತ ಸಮುದಾಯದ ಮಕ್ಕಳಿದ್ದಾರೆ. ಅವ್ರ ತಲೆ ದ್ವೇಷ ತುಂಬಿಸ್ತಾ ಇದ್ದಾರೆ. ಅವರು ಸಹ ಒಂದು ಕನಸಿಟ್ಕೊಂಡು ಒಂದು ಶಾಲೆಗೆ ಕಾಲೇಜ್ಗೆ ಬಂದಿದ್ದಾರೆ. ಆದರೆ ಅದನ್ನು ಅದನ್ನು ಅವರು ಹೊಡೆದು ಅವ್ರಿಗೆ ಒಂದು ಬರೀ ಅವರು ಒಂದು ರಾಜಕೀಯ ಹಿತಾಸಕ್ತಿಗೋಸ್ಕರ ಅವ್ರನ್ನ ಬಳಸ್ಕೊತಾ ಇದ್ದಾರೆ. ಮೂರನೇದು, ಈ ನಮ್ಮ ಆ್ಯಂಟಿ ಕನ್ವರ್ಷನ್ ಬಿಲ್ಲಲ್ಲೂ ಸಹ ನೀವು ನೋಡಿದ್ರೆ ಎಜುಕೇಷನ್ ಆಫರ್ ಮಾಡಿದ್ರು ಸಹ ಅದನ್ನು ಅಲ್ಯೂರ್ಮೆಂಟ್ ಅಂತ ಡಿಫೈನ್ ಮಾಡಿದ್ದಾರೆ ಬಿಲ್ಲಲ್ಲಿ. ಅಲ್ಯೂರ್ಮೆಂಟ್ ಅಂತ ಡಿಫೈನ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೋದು. ಸೊ ಅಂದರೆ ಈ ಕರ್ನಾಟಕ ಎಜುಕೇಷನ್ ಎಮರ್ಜೆನ್ಸಿಲಿ ಇವತ್ತು ಮುಸ್ಲಿಂ ಸಮುದಾಯಕ್ಕೆ, ಕ್ರೈಸ್ತ ಸಮುದಾಯಕ್ಕೆ, ದಲಿತ ಬಹುಜನ ಸಮುದಾಯಕ್ಕೆ ಸಹ ಒಂದು ಏಟ್ ಬಿದ್ದಿದೆ. ಈ ಸರ್ಕಾರ ಬಂದ ಮೇಲೆ ನಿಜವಾಗ್ಲೂ ಇವತ್ತೊಂದು ಎಜುಕೇಷನ್ ಎಮರ್ಜೆನ್ಸಿ ಇದೆ. ಕೋವಿಡ್ ನಂತರ ಆಲ್ರೆಡಿ ತುಂಬ ಸಮಸ್ಯೆ ಆಗಿತ್ತು. ಇವತ್ತು ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಬಿಟ್ಟು ಕರ್ನಾಟಕ ಸರ್ಕಾರ ಇಡೀ ರಾಜ್ಯದ ಶೋಷಿತ ಸಮುದಾಯಗಳ ಒಂದು ಶಿಕ್ಷಣದ ಹಕ್ಕಿಗೆ, ಒಂದು ಶಿಕ್ಷಣದ ಕನಸಿಗೆ ಇವರು ಏಟ್ ಹೊಡೆದಿದ್ದಾರೆ. ಇವರೊಂದು ಮನುವಾದಿ ವ್ಯವಸ್ಥೆನ ತಗೊಂಡು ಬರೋಕ್ಕೆ ಹೊರಟಿದ್ದಾರೆ. ಅದು ನಿಜ. ಆದರೆ ಯಾವಾಗ 50ರ ದಶಕದಲ್ಲಿ RSSನ ಆ ನಡೆಗಳ್ಕೊಂಡು ಎಲ್ಲ ಆತಂಕ ವ್ಯಕ್ತಪಡಿಸಿದ್ರಲ್ಲ ಕೆಲವು ಸ್ಕಾಲರ್ಸು, ಚಿಂತಕರೆಲ್ಲ, ಇದು ಅಪಾಯಕಾರಿ ಅನ್ನೋದು ಇವತ್ತು ನಿಜ ಆಗ್ತಾಯಿದೆ ಅಷ್ಟೇ. ಅದು ಏನು ಆಗಿನ RSSನ ಒಂದು ಅಂಬೆಗಾಲು ಇಡ್ತಾ ಇದ್ದಂಥ ಕಾಲದಲ್ಲಿ ಈ ಅಂಬೆಗಾಲು ಅನ್ನುವುದು ಮಾಮೂಲಿ ಅಂಬೆಗಾಲ ಅಲ್ಲ, ಇದು ಸಂಪೂರ್ಣವಾಗಿ ಧ್ವಂಸಗೊಳಿಸುವಂಥ ಅಂಬೆಗಾಲು ಅಂತ ಏನೋ ಆತಂಕ ವ್ಯಕ್ತಪಡಿಸ್ತಾರೆ. ಈಗ ಅದು ನಿಜ ಆಗಿದೆ. ಆ ಹಂತಕ್ಕೆ ಬಂದುಬಿಟ್ಟಿದೆ ನಾವು. ಅದು ಅದರ ಮೂಲ ಉದ್ದೇಶವೇ, ಸಂಘ ಪರಿವಾರದ ಮೂಲ ಉದ್ದೇಶವೇ, ಅದರದ್ದು ಸ್ಕೂಲ್ ಆಫ್ ಥಾಟ್ ಏನಿತ್ತಂದರೆ ಯಾವುದೇ ತಳಸಮುಗಳೇನು ಎಮರ್ಜ್ ಆಗ್ತಾ ಇದ್ವಲ್ಲ, ಶಿಕ್ಷಣದಲ್ಲಿ ಆಗಲಿ ಉದ್ಯೋಗದಲ್ಲಾಗಲಿ ಎಮರ್ಜ್ ಆಗ್ತಾ ಇದ್ದ ಸಾಮಾಜಿಕ ನ್ಯಾಯವನ್ನು ಬಳಸ್ಕೊಂಡು, ಸಂವಿಧಾನವನ್ನು ಬಳಸ್ಕೊಂಡು ಏನು ಎಮರ್ಜ್ ಆಗ್ತಾ ಇದ್ವೋ ಅದನ್ನು ಕಟ್ಟೆಲ್ ಮಾಡೋದಕ್ಕೋಸ್ಕರನೇ ಅದು ಆರಂಭದಿದ್ದಲ್ಲ. ಅದು ಹುಟ್ಟು ಅದೇ ಇತ್ತು. ಅದು ಹುಟ್ಟಿದ್ದೇ ಒಂದು ಬ್ರಾಹ್ಮಣಶಾಹಿಯ ಒಂದು ಎಮರ್ಜೆನ್ಸಿ ಆಫ್ ಅಂಡ್ ಇಂಪ್ಲಿಮೆಂಟ್, ಅದು ಒಂದು ಬ್ರಾಹ್ಮಣ ದಿಗ್ವಿಜಯ ಅಂತ ನೇರವಾಗಿ ಕರಿಬೋದು. ಅದನ್ನು ತರಬೇಕಂದ್ರೆ ಇಸ್ಲಾಮೋಫೋಬಿಯನ್ನು ಬೆಳೆಸ್ಕೊಂಡಿದ್ದು ಅಷ್ಟೇ. ಇದೊಂದು ವೆಹಿಕಲ್, ಇದು ಇಸ್ಲಾಮೋಫೋಬಿಯಾ ಅನ್ನೋದು ಒಂದು ವೆಹಿಕಲ್. ಅದನ್ನು ಬಳಸ್ಕೊಂಡು ಅದರ ಮೂಲ ಉದ್ದೇಶವನ್ನು ಲಾಂಚ್ ಮಾಡಬೇಕಾಗಿತ್ತು. ಅದು ಮೂಲ ಉದ್ದೇಶ ಲಾಂಚ್ ಬೇಕಾದರೆ ಮತ್ತು ಸಹಜವಾಗಿ ದಲಿತರೇನು ಫಸ್ಟ್ ಜನ್ರೇಷನ್ ಬಂದರು, ಸೆಕೆಂಡ್ ಜನ್ರೇಷನ್ ಬರ್ತಾ ಇದ್ದಾರೆ, ಅದು ಇನ್ನು ಥರ್ಡ್ ಜನ್ರೇಷನ್ ಬರಲಾರ್ದಂಥ ರೀತಿಯಲ್ಲಿ ಅದನ್ನು ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಈಗ ಇವತ್ತು NEP ಬರ್ತಿರೋದು ಸಹ ಅದನ್ನೇ. NEP 2020 ತರ್ತಿರೋದು ಸಹ ನೇರವಾಗಿ ತಳ ಸಮುದಾಯದ, ವಂಚಿತ ಸಮುದಾಯದ ಯಾರೂ ಸಹ ಉನ್ನತ ಶಿಕ್ಷಣವನ್ನು, ಪದವಿ ಶಿಕ್ಷಣವನ್ನು, ಇಂಜಿನಿಯರ್ ಆಗೋದಾಗಲಿ, ವೈದ್ಯರಾಗೋದಾಗಲಿ, ಸಮಾಜ ವಿಜ್ಞಾನಿಗಳು, ಇತಿಹಾಸ ತಜ್ಞರಾಗೋದನ್ನು ಕರ್ಟೆಲ್ ಮಾಡೋದಕ್ಕೆ ಇರೋದು. ಅಂದರೆ ಅವ್ರ ಉದ್ದೇಶ ನೇರವಾಗಿಲ್ಲ. ಅದು ಇಟ್ ಹ್ಯಾಸ್ ಬಿನ್ ಡಿಸೈನ್ಡ್ ಸಚ್ ಅ ವೇ ದ್ಯಾಟ್ ಬದಲಾವಣೆ ಹೆಸರಲ್ಲಿ ಅದು ಆಗೋಗ್ಬಿಡುತ್ತೆ. ಅದರ ವಿವರಗಳು ನಾನು ಹೋಗೋದಿಲ್ಲ. ಬಟ್ ಯಾವ ರೀತಿ ಒಂದು ಕಡೆಗೆ ವಂಚಿತ ಸಮುದಾಯಗಳಿಗೆ ಮಾಡ್ತಾ ಇದ್ದಾರೆ, ಆ ಸಮುದಾಯಗಳಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ, ನಿಮ್ಮ ಈ ಶಿಕ್ಷಣ ನೀತಿಗಳಿಂದ ಅನ್ಯಾಯ ಆಗ್ತಾ ಇದೆ, ನಿಮ್ಮ ಸಾಮಾಜಿಕ ಪಾಲಿಸಿಗಳಿಂದ ಅನ್ಯಾಯ ಆಗ್ತಾ ಇದೆ, ನಿಮ್ಮ ಸ್ಕಾಲರ್ಶಿಪ್ ಏನಿದೆ ಸಾಮಾಜಿಕ ನ್ಯಾಯದ ಮೊದಲ ಮೆಟ್ಲದು ಸ್ಕಾಲರ್ಶಿಪ್ಪು, ಅದನ್ನು ಕಟ್ ಮಾಡೋದ್ರ ಮೂಲಕ ಅನ್ಯಾಯ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಆನ್ಲೈನ್ ಶಿಕ್ಷಣ ತರ್ತಾ ಇದ್ದಾರೆ 50%. ಆನ್ಲೈನ್ ಶಿಕ್ಷಣ 50% ಅಂದರೆ ಹಾಸ್ಟೆಲ್ ಮುಚ್ಚಿ ಹೋಗ್ತವೆ. ಹಾಸ್ಟೆಲ್ಸ್ ಇಲ್ಲಂದರೆ ಗ್ರಾಮೀಣ ಭಾಗದ ಮಕ್ಕಳು ಶಾಲೆಗೆ ಕಾಲೇಜ್ ಓದಕ್ಕೆ ಬರೋದಿಲ್ಲ. ಆ ಮೂಲಕ ವಂಚಿತ ಸಮುದಾಯಗಳಿಗೆ ಅನ್ಯಾಯ ಆಗ್ತಾಯಿದೆ. ಅವನ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆನೇ ಈ ಇಸ್ಲಾಮೋಫೋಬಿಯನ್ನು ತೇಲಿ ಬಿಟ್ಬಿಡ್ತಾರೆ. ಅದನ್ನು ಅವ್ರು ಹಿಂದಕ್ಕೆ ಇಟ್ಬಿಟ್ಟು ತಮ್ಮ ಸ್ಥಿತಿ,
ತಮ್ಮ ಶಿಕ್ಷಣ ವಂಚಿತರಾಗೋದು ಅವೆಲ್ಲವನ್ನೂ ಪಕ್ಕಕ್ಕಿಟ್ಟು ಅವರು ಇಸ್ಲಾಮೋಫೋಬಿಯಾದಲ್ಲಿ ಟ್ರಾಪ್ ಆಗಿರೋದನ್ನು ನೀವು ಹೇಳ್ದಂಗೆ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಚರ್ಚೆಗೆ ಏನಾಗ್ಬಿಟ್ಟಿದೆ ಈಗ ಮುಸ್ಲಿಮ್ರಿಗೆ ಇನ್ನೂ ಕೆಟ್ಟದಾಗಿ ಭಾಷೆ ಹೇಳೋಕ್ಕಾದ್ರೆ ಸಾಬ್ರಿಗೆ ಅವರ ಭಾಷೆ ಹೇಳೋಕ್ಕಾದ್ರೆ ಸಾಬ್ರಿಗೆ ಜಾಸ್ತಿ ಆಗೋಯ್ತು ಎನ್ನುವ ಅರ್ಥದಲ್ಲೇ ನೆಲೆಷನ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಇದರಿಂದ ಅವರಿಗೆ ಎಲೆಕ್ಷನ್ ಡಿವಿಡೆಂಡ್ ಸಿಗುತ್ತೋ ಬಿಡುತ್ತೋ ಅದು ಭಾಳ ಹಳೆ ಚರ್ಚೆ. ಅದು ನನಗೆ ಆತಂಕಕ್ಕೆ ಹೋಗ್ತಿರೋದು ವ್ಯವಸ್ಥೆ, ಈ ನಾಗರಿಕ ಸಮಾಜ ಅನ್ನೋದೇ ಸತ್ತೋಗಿದೆಯಲ್ಲ ಅಂತ ನಾನು ಹೇಳ್ತಿರೋದು. ಇಷ್ಟು ಸೂಕ್ಷ್ಮತೆ ಕಳ್ಕೊಂಬಿಟ್ಟಿದೆಯಲ್ಲ. ಕಣ್ಣೆದುರುಗಡೆಗೆ ಹುಡುಗಿಯರು ಅಳ್ತಾ ಮನೆಗೆ ಹೋಗ್ತಿದ್ದಾರೆ. ನಿನ್ನೆ ಪೇಪರಲ್ಲಿ ಎಕ್ಸಾಮ್ ಬರೀತಾಯಿಲ್ಲ, PUC ಫಸ್ಟಲ್ಲಿ ಎಕ್ಸಾಮ್ ಬರೀತಾಯಿಲ್ಲ. ಸೊಸೈಟಿ ಇಸ್ ನಾಟ್ ಅಲಾರ್ಮ್ಡ್, ಶಾಕ್ ಆಗ್ತಿಲ್ಲ ಸೊಸೈಟಿಗೆ. ನನಗೆ ಇದು ಆಶ್ಚರ್ಯ ಆಗ್ತಿರೋದು, ಸೊಸೈಟಿ ಇಷ್ಟು ಸತ್ತಂಥ ನಾಗರಿಕ ಸೊಸೈಟಿಯಲ್ಲಿ ನಾವು ಯಾವ ರೀತಿಯ ಒಂದು ಸಂವೇದನೆ ಬೆಳೆಸೋಕ್ಕೆ ಸಾಧ್ಯ? ಬೇಸಿಕ್ ಸಂವೇದನೆ ಬೆಳೆಸೋಕ್ಕಾಗ್ಲಿಲ್ಲ ಅಂದರೆ ಇನ್ನು ಮುಸ್ಲಿಮರ ಬಗ್ಗೆ ಯಾವ ಸಂವೇದನೆ ಬೆಳೆಸೋಕ್ಕೆ ಸಾಧ್ಯ? ಒಳಗೊಳ್ಳುವಿಕೆ ಯಾವಾಗ ಹೋಗೋದು ನಾವು? ಒಳಗೊಳ್ಳುವಿಕೆ ಅಂತ ಈಗ ಭಾಳ ದೂರ ಆಗಿಬಿಟ್ಟಿದೆ. 70ರ ದಶಕದಲ್ಲಿ ಹತ್ತಿರದಲ್ಲಿತ್ತು ಒಳಗೊಳ್ಳುವಿಕೆ ಅನ್ನೋದು. ಇನ್ನೇನು ಮಾಡ್ಬೋದಾಗಿತ್ತು, ಅದು ಏನಿಲ್ಲ ಪರವಾಗಿಲ್ಲ ಸ್ವಲ್ಪ ಅಂತ ಅನ್ನೋದಿತ್ತು. ಈಗ ಒಳಗೊಳ್ಳುವಿಕೆ ಅನ್ನೋದು 100 ಕಿಲೋಮೀಟ್ರ್ ದೂರದಲ್ಲಿದೆ. ಫಸ್ಟ್ ಸಂವೇದನೆ ಬೆಳೆಸಬೇಕು. ಎಲ್ಲ ಹೆಣ್ಮಕ್ಳು ಶಿಕ್ಷಣ ವಂಚಿತರಾದ್ರೆ ಅವರು ನಮ್ಮವ್ರ ಥರನೇ ಅನ್ನಪ್ಪ ಅನ್ನೋ ಒಂದು ಸಂವೇದನೆ ಕಳ್ಕೊಂಡಿದೆ ಸಮಾಜ. ಇದನ್ನು ನಾವು ತರೋದಿದೆಯಲ್ಲ, ಇದು ಸರ್ಕಾರ ಮಾಡಿರುವಂಥ ದೊಡ್ಡ ಬ್ಲೆಂಡರು. ಒಂದು ಹಿಜಾಬ್ ಅನ್ನೋದು ಒಂದು ನೆಪ ಮಾತ್ರ. ಅದಕ್ಕೆ ಅದು ಹೊರವಾಗಿ ಬಂತು ಉಡುಪಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಶುರುವಾಗಿತ್ತು. ಅದನ್ನು ಮುಗಿಸ್ಬಿಟ್ಟಿದ್ದರೆ, ಉಗುರಲ್ಲಿ ಹೋಗೋದನ್ನು ಆಗಲೇ ಮುಗಿಸ್ಬಿಟ್ಟಿದ್ರೆ ಈ ಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಎಷ್ಟು ನಿಜನೋ. ಈ ಸ್ಥಿತಿ ಬಂದಾಗ್ಬಿಟ್ಟಿದೆ, ಈಗ ರಣಗಾಯ ಆಗೋಗ್ಬಿಟ್ಟಿದೆ. ಅದನ್ನು ನಾವು ಅದನ್ನು ಕರ್ಟೆಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಎಷ್ಟು ನಿಜನೋ. ಯಾರೋ ಒಂದು ಪ್ರಜ್ಞಾವಂತರು ಅಥವಾ ಅಂತ ಕರಿಬೋದು. ಯಾಕೆ ಆಗ್ತಿಲ್ಲ ಅಂದರೆ ನಮ್ಮ ಹತ್ರ ನಾಗರಿಕ ಸಮಾಜ ಇಲ್ಲ. ಯಾರು ಸಂವೇದನೆ ಮಾಡ್ತಾಯಿದ್ದಾರೆ? ನಾವೊಂದು ಎಕೋ ಚೇಂಬರ್ಲಿ ಕೂತಿದ್ದೀವಿ. ನನಗೆ ಗೊತ್ತಿರೋರ ಜೊತೆ ನಾನು ಮಾತಾಡ್ತಿದ್ದೀನಿ, ನನ್ನ ಸಮಾನ ಚಿಂತಕರ ಜೊತೆ ನಾನು ಮಾತಾಡ್ತೀನಿ ಹೊರತಾಗಿ ಸ್ವಲ್ಪ ಗೊತ್ತಿಲ್ಲದಿರೋಂಥವ್ರು, ಸ್ವಲ್ಪ ಭಿನ್ನವಾಗಿರೋಂಥವ್ರು, ಯಾರಿಗೆ ಕಾಶ್ಮೀರ್ ಫೈಲ್ಸ್ನ ಮೆಸ್ತಾ ಇದ್ದಾರಲ್ಲ ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವರು ನನಗೂ ಅವ್ರ ಮಧ್ಯೆ ಸಂಪರ್ಕ ತಪ್ಪಿರೋದು ಒಂದು ಮಾತ್ರ ಅಲ್ಲ, ಅವನು ಆ ಥರ ಕಾಶ್ಮೀರ್ ಫೈಲ್ಸ್ನ ಹೊಗಳುವವರ ಒಂದು ವಲಯ ಇದೆಯಲ್ಲ ಅದು ಹಿಗ್ಗಿಬಿಟ್ಟಿದೆ. ಆ ಹಿಗ್ಗಿದಂಥ ವಲಯವನ್ನು ಕಡಿಮೆ ಮಾಡೋಕ್ಕೂ ಕೂಡ ನಮ್ಮ ಕಡೆ ಸಾಧ್ಯ ಆಗ್ತಿಲ್ಲ. ಇದೆಲ್ಲದಕ್ಕೂ ಮತ್ತು ಹಿಜಾಬಿಗೂ ಲಿಂಕ್ ಇದೆ, ಈ ಇಸ್ಲಾಮೋಫೋಬಿಯಾಗೂ ಲಿಂಕ್ ಇದೆ. ಮಾರ್ಚ್ 15ರಂದೇನು UN ತೀರ್ಪು ಅದಕ್ಕೂ ಇದಕ್ಕೂ ಲಿಂಕ್ ಇದೆ. ಇವು ಏಕಕಾಲಕ್ಕೆ ಒಟ್ಟೊಟ್ಟಿಗೆ ಆಗ್ತಾ ಇದ್ದಾವೆ. ಇದನ್ನು ನಾವು ಶಿಕ್ಷಣ ಮತ್ತು ಆರೋಗ್ಯವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದರ ಹಕ್ಕಿಗಾಗಿ ನಾವು ನೋಡದೆ ಹೋದರೆ ಇವತ್ತು ಮುಂದಿನ ದುರಂತಗಳಲ್ಲಿ ಇನ್ನಷ್ಟು ದುರಂತಗಳಿಗೆ ನಾವು ಸಾಕ್ಷಿ ಆಗಬೇಕಾಗುತ್ತೆ. ಇದೊಂಥರ ಜನೋಸೈಡ್ ಅಂತ ಏನು ಹೇಳ್ತೀವಲ್ಲ, ಭಾರತ ಆಲ್ರೆಡಿ ಜನೋಸೈಡ್ನ ಹಂತದಲ್ಲಿದೆ, ಎಂಟ್ರಿ ಲೆವೆಲಲ್ಲಿ ಇದೆ. ಅದು ಇವತ್ತು ಅದು ಶುರುವಾಗಿದೆ. ಹೀಗಾಗಿ ನಾವು ಮುಂದೆ ದಿನಗಳಲ್ಲಿ ನನಗನ್ನಿಸೋದು, ನೀವು ಆಮೇಲೆ ಇನ್ನೊಂದಿನ ಹೇಳ್ಬೇಕಂತಂದರೆ, ನೀವು ಕೋರ್ಟಿನ ತೀರ್ಪಿನ ಚರ್ಚೆ ಮುಂದುವರೆದ ಭಾಗವಾಗಿ ಹೇಳ್ಬೇಕಂದ್ರೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಿರುವಂತೆ ಈ ವಿಷಯದಲ್ಲಿ ನಾವು ಕೋರ್ಟ್ನ ಒಂದು ವಿಷಯ ಆರಂಭದಲ್ಲಿ ಕೋರ್ಟ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಇವರೇ ಎತ್ತಿದ್ದಾರೆ ನನ್ನ ಧಾರ್ಮಿಕ ಆಚರಣೆ ಸ್ವಾತಂತ್ರ್ಯ ಆರ್ಟಿಕಲ್ 25 ಎತ್ತಿದ ತಟ್ಟೆ ಕೋರ್ಟ್ ಅದನ್ನು ಇಟ್ಕೊಂಡ್ಬಿಟ್ಟಿದೆ. ಕೋರ್ಟ್ ಎಲ್ಲವನ್ನೂ ಬಿಟ್ಬಿಡ್ತು. ಸಮವಸ್ತ್ರ ಹಾಕ್ತಿದ್ದಾರೆ ಅವರು, ಸಮವಸ್ತ್ರದ ಮೇಲೆ ಒಂದು ಇದು ಹಿಜಾಬ್ ಮಾತ್ರ ಹಾಕ್ತಿರೋದು. ಉದಾಹರಣೆಗೆ ಇವರು ಹೇಳ್ತಾಯಿದ್ರು, ಯಾರು ಅವ್ರ ಹೆಸರು ದುಷ್ಯಂತ್ ದವೆ ಒಂದು ಸಂದರ್ಶನ ಮೊನ್ನೆ ಹೇಳ್ತಾಯಿದ್ರು, ಈಗ ನಾನು ಕೋರ್ಟಿಗೆ ಹೋಗ್ತೀನಪ್ಪ, ಕೋರ್ಟ್ ನನಗೆ ಒಂದು ಯೂನಿಫಾರ್ಮ್ ಕೊಟ್ಟಿದೆ, ನಾನು ಬಿಳಿ ಕರಿ ಕೋಟ್ ಹಾಕಬೇಕು, ಬಿಳಿ ಶರ್ಟ್ ಹಾಕಬೇಕು, ಒಂದು ಬ್ಯಾಡ್ಜ್ ಹಾಕಬೇಕು, ಕಂಪಲ್ಸರಿ ಅದು. ಆದರೆ ಜೊತೆಗೆ ನಾನೊಂದು ಕ್ಯಾಪ್ ಹಾಕ್ಕೊಂಡು ಬಂದರೆ ಅಥವಾ ಈ ಮೈಸೂರು ಪೇಟೆ ಹಾಕ್ಕೊಂಡು ಬಂದರೆ ಕೋರ್ಟನ್ನು ಜಡ್ಜನ್ನು ಎಂಟರ್ಟೈನ್ ಮಾಡಲ್ವಾ? ಮಾಡ್ತಾರಲ್ಲ. ಐ ಮೇಂಟೈನಿಂಗ್ ದ ಯೂನಿಫಾರ್ಮ್, ಐ ಪುಟ್ಟಿಂಗ್ ದ ಹೆಡ್ ಗೇರ್ ಅಂತ ಅದನ್ನು ಹೇಳಿದರು. ಇದು ಕೋರ್ಟಿಗೆ ಅರ್ಥ ಆಗಲಿಲ್ವಾ? ಕೋರ್ಟಿಗೆ ಭಾಳ ಈಸಿ ಆಗಬೇಕಾಗಿತ್ತದು. ಅಲ್ಲಪ್ಪ, ಅವ್ರ ಹೆಣ್ಮಕ್ಳು ಯೂನಿಫಾರ್ಮ್ ಹಾಕಿ ಬಂದಿದ್ದಾರಲ್ಲ, ಅವ್ರನ್ನ ಮ್ಯಾಲೆ ಒಂದು ಕವರ್ ಮಾಡ್ಕೊಂಡಿದ್ದಾರಲ್ಲ, ಒಂದು ಚರ್ಚೆನೇ ಹಿಂದಕ್ಕೆ ಹಾಕ್ಬಿಟ್ಟು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಶಿಫ್ಟ್ ಆಗಿಬಿಡುತ್ತಲ್ಲ, ಅದು ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂಗೆ ಆಗೋಯ್ತು. ಯಾಕಂದರೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸು ಇಲ್ಲ, ಒಂದು ಮಾಹಿತಿನೂ ಇಲ್ಲ, ಯಾವುದು ಎಸೆನ್ಸ್ ಹೇಳೋದಕ್ಕೆ ಒಂದು ಅಥಾರಿಟಿನೂ ಇಲ್ಲ. ಅದು ಕೋರ್ಟ್ನ ವ್ಯಾಪ್ತಿಗೆ ಮೀರಿದ್ದದು, ಯಾರ ವ್ಯಾಪ್ತಿಗೂ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ನೀವು ಹೇಳ್ತಿರೋದು ಕರೆಕ್ಟು. ಸೊ ನಾವು ಕೋರ್ಟ್ ತೀರ್ಪು ನೋಡಿದ್ರೆ ಎಸ್ಪೆಷಲಿ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಬಗ್ಗೆ ನಾವು ಕೆಲವು ವಿಷಯಗಳನ್ನ ಗಮನಿಸಬೇಕು. ಮೊದಲನೇದಾಗಿ ಅವರು ಯಾವುದೋ ಒಂದು US ಯೂನಿವರ್ಸಿಟಿಲಿ ಒಬ್ಬರು ಸ್ಟೂಡೆಂಟ್ ಅವ್ರ ಟರ್ಮ್ ಪೇಪರ್ಗೆ ಕೊಟ್ಟಿರೋ ಒಂದು ಪೇಪರ್ನ ಇವರು ಆಧಾರವಾಗಿ ಇಟ್ಕೊಂಡು, ಅದರಲ್ಲೂ ಔಟ್ ಆಫ್ ಕಾಂಟೆಕ್ಸ್ಟ್ ಕೆಲವು ಪ್ಯಾರಾಗ್ರಾಫ್ಗಳನ್ನ ತಗೊಂಡು ಆಧಾರವಾಗಿ ಇಟ್ಕೊಂಡು ಇವರೊಂದು ತೀರ್ಪು ಕೊಟ್ಟಿದ್ದಾರೆ. ಎರಡನೇದು, ಶಬರಿಮಲಾ ಜಜ್ಮೆಂಟ್ ಕೋಟ್ ಮಾಡಿಕೊಂಡು ಈ ತೀರ್ಪನ್ನ ನ್ಯಾಯಾಲಯ ಜಸ್ಟಿಫೈ ಮಾಡಿದ್ದಾರೆ. ಆದರೆ ಶಬರಿಮಲಾ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದರೆ, ಮಹಿಳೆಯರ ಹಕ್ಕುಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ. ಸೊ ಆ ಒಂದು ತೀರ್ಪನ್ನ ಇಟ್ಕೊಂಡು ಇವರು ಮಹಿಳೆಯರ ಹಕ್ಕನ್ನ ತೆಗೆದಿದ್ದಾರೆ. ಅಂದರೆ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಸಹ ಒಂದು ಮಿಸ್ಇಂಟರ್ಪ್ರೇಟ್ ಮಾಡಿಕೊಂಡು ಅಥವಾ ಮಿಸ್ಯೂಸ್ ಮಾಡ್ಕೊಂಡಾಗ ಇದೆ. ಮೂರನೇದು, ಯಾಕೆ ನಾನು ಈ ತೀರ್ಪು ಒಂದು ಹೃದಯಹೀನವಾಗಿದೆ ಅಂತ ನಾನು ಹೇಳಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟು ಅವರು ಈ ಯೂನಿಫಾರ್ಮು ಅದೆಲ್ಲ ಹೇಳಿದಾರಲ್ಲ, ಒಂದು ವಯಾ ಮೀಡಿಯಾ ಹುಡುಕ್ಬೋದಾಗಿತ್ತು. ಒಂದು ವಯಾ ಮೀಡಿಯಾ ಹುಡುಕೋದೇನಪ್ಪ ಅಂತ ಹೇಳಿದ್ರೆ,
ಅವರು ಪಿಟಿಷನರ್ಸು ಸಹ ಹೇಳಿದ್ರು ಏನು ಯೂನಿಫಾರ್ಮ್ ಇದೆಯೋ ಅದೇ ಕಲರ್ದು ಮ್ಯಾಚಿಂಗ್ದು ಒಂದು ತಲೆಗೆ ಕವರ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ ಅಂತ. ಅದನ್ನು ಸಹ ಇವ್ರು ಬಿಟ್ಟಿಲ್ಲ. ಅವ್ರು ಹೇಳಿದ್ರು ಅದು ರೀಸನಬಲ್ ಅಕಾಮಡೇಷನ್ ಅಂತ ಪಿಟಿಷನರ್ಸ್ ಹೇಳಿದ್ರು. ಹೌದು, ಅದು ರೀಸನಬಲ್ ಅಕಾಮಡೇಷನ್. ರೀಸನಬಲ್ ಅಕಾಮಡೇಷನ್ ಅಂದ್ರೆ ಏನೊಂದು ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಆಚೆ ಹೋಗಿ ತುಂಬ ಧಕ್ಕೆ ತರದೇ ಇರೋವಂಥದ್ದು ಒಂದು ಹಾಕೋಬೇಕು ಅಂತ. ಅದನ್ನು ಸಹ ಇವ್ರು ಬಿಟ್ಟಿಲ್ಲ. ಯಾಕೆ ಕೋರ್ಟ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಆ ರೀತಿ ಬಿಟ್ಟರೆ ಅದು ಒಂದು ಸಪ್ರೇಟ್ನೆಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಇವತ್ತು ಅಂದ್ರೆ ಎಲ್ಲಿ ಬಹುತ್ವ ಇಲ್ವೋ ಸಂಬಂಧನೇ ಅಲ್ವೋ ಬೇಕಂತಾನೆ ಒಂದು ವೈವಿಧ್ಯತೆ ಬಗ್ಗೆ ಮಾತಾಡ್ತಾರೆ, ಬೇಕಂತಾನೆ ಮಾತಾಡ್ತಿದ್ದಾರೆ. ಆದ್ರೆ ಆಲ್ರೆಡಿ ಶಾಲೆಗಳಲ್ಲಿ ವೈವಿಧ್ಯತೆ ಇದೆ, ಅದನ್ನ ಇವರು ಗಮನಿಸಿಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕೋರ್ಟ್ ತೀರ್ಪಲ್ಲಿ ನೋಡಿ ನಮ್ಗಿರೋದು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಇಲ್ಲಿ ಇನ್ನೊಂದು ಸಣ್ಣ ನಿಮ್ಮ ಪ್ರಶ್ನೆ ನಿಮಗೋಸ್ಕರ ಕೇಳ್ತೀನಿ. ಮಧ್ಯಂತರ ತೀರ್ಪು ಕೊಟ್ಟರಲ್ಲ ಏಕಸದಸ್ಯ ಪೀಠ, ಅಲ್ಲಿ ತಪ್ಪಾಗಿದೆ ಅನ್ಸಲ್ವಾ? ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತು. ಮೇಂಟೈನ್ ದ ಸ್ಟೇಟಸ್ ಅಂತ ಹೇಳೋದು ಬಿಟ್ಬಿಟ್ಟು ಧಾರ್ಮಿಕ ಆಚರಣೆ ಮಾಡುವಂಥ ಹಿಜಾಬ್ ಹಾಕ್ಬೇಡ ಅಂತ ಹೇಳಿದ್ದು ಕೂಡ ನೀವು ಹೇಳ್ತಿರೋದು ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆ. ನಾನು ಅದನ್ನೇ ಹೇಳಿದ್ದು, ಆ ಇಂಟ್ರಿಮ್ ಆರ್ಡ್ರಲ್ಲಿ ಇವ್ರು ಹಿಜಾಬ್ ನಿಷೇಧ ಮಾಡಿದ್ರು, ಬಟ್ ಅದಕ್ಕೆ ಏನೇ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಇವರು. ಅದು ಯಾರು ಕೇಳಿರಲಿಲ್ಲ, ಅದು ಆ ಥರ ಒಂದು ನಿಷೇಧ ಮಾಡಬೇಕಂತ ಯಾರು ಕೇಳಿರಲಿಲ್ಲ. ಅದಕ್ಕೊಂದು ಜಸ್ಟಿಫಿಕೇಶನ್ ಇಲ್ಲ. ನ್ಯಾಯಾಲಯ ಒಂದು ಆರ್ಡರ್ ಕೊಡಬೇಕಾದ್ರೆ ಒಂದು ಜಸ್ಟಿಫಿಕೇಶನ್ ಇರಬೇಕು, ಜಸ್ಟಿಫಿಕೇಶನ್ ಇಲ್ಲದೆ ಕೊಟ್ಟರು. ಬಟ್ ಇನ್ನೊಂದು ತುಂಬ ಸಮಸ್ಯೆ ಇದೆ ಅಂತ ಇದು ಹೇಳಿದ್ರೆ, ಇಡೀ ದೇಶಕ್ಕೆ ಒಂದು ಸಮಸ್ಯೆ ಯಾಕೆ ಈ ತೀರ್ಪಿಂದ ಬರುತ್ತೆ ಅಂತ ಹೇಳಿದ್ರೆ, ಈ ತೀರ್ಪಲ್ಲಿ ಸಂವಿಧಾನದ ಅಲ್ಲಿ ಇಲ್ಲೇ ಇರೋವಂಥ ಕಾನ್ಸೆಪ್ಟ್ಗಳನ್ನ ತೊಗೊಂಡು ಬಂದಿದ್ದಾರೆ. ಸಂವಿಧಾನ ಫಂಡಮೆಂಟಲ್ ರೈಟ್ಸ್ನ ರೆಕಗ್ನೈಸ್ ಮಾಡುತ್ತೆ. ಇವರು ಹೊಸದಾಗಿ ಡೆರಿವೇಟಿವ್ ರೈಟ್ಸ್ ಅಂತ ಹೇಳಿದ್ದಾರೆ. ಡೆರಿವೇಟಿವ್ ರೈಟ್ಸ್ ಅಂದರೆ ಏನರ್ಥ? ಮತ್ತು ಅವ್ರು ಹೇಳ್ತಾ ಇದ್ದಾರೆ, ಒಂದು ಶಾಲೆ ಒಳಗಡೆ ಅದು ಒಂದು ಭಾಷೆನೂ ಸಹ ನೀವು ಗಮನಿಸಬೇಕು. ಈ ಕೋರ್ಟ್ದು ತೀರ್ಪಲ್ಲಿ ಶಾಲೆ ಒಳಗಡೆ ಮಕ್ಕಳ ಹಕ್ಕುಗಳು ಜೈಲಿನಲ್ಲಿ ಯಾರು ಪ್ರಿಸನರ್ಸ್ ಇರ್ತಾರೋ ಅವ್ರ ಹಕ್ಕುಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಲೆ ಜೈಲ, ಮತ್ತೆ ಶಾಲೆಗೆ ಹೋಗೋ ಮಕ್ಕಳು ಪ್ರಿಸನರ್ಸ್ಗೂ ಹಕ್ಕಿದೆ, ಇವ್ರಿಗೂ ಹಕ್ಕಿದೆ. ಮತ್ತೆ ಇವ್ರು ಹೇಳ್ತಾ ಇರೋದು, ನೀವು ಒಂದು ಶಾಲೆ ಒಳಗಡೆ ಹೋದ್ರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ಗಿಂತ ನಾವೊಂದು ಡೆರಿವೇಟಿವ್ ರೈಟ್ಸ್ ನ ನೋಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಆರ್ಟಿಕಲ್ 15, 14, 19 ಅಲ್ಲಿ ಅದು ಇಂಪಾರ್ಟೆನ್ಸೇ ಬರಲ್ಲ. ಹೌದು, ಇಂಪಾರ್ಟೆನ್ಸ್ ಬರ್ತಾ ಇಲ್ಲ. ಮತ್ತೆ ಇವ್ರು ಹೇಳ್ತಾ ಇದ್ದಾರೆ, ಪೆಟಿಷನರ್ಸ್ ಹೇಳಿದ್ರು, ಅರ್ಜಿದಾರರು ಹೇಳಿದ್ರು, ಇದು ನಮ್ಮ ಒಂದು ಖಾಸಗಿತನ, ರೈಟ್ ಟು ಪ್ರೈವಸಿಯ ವೈಲೇಷನ್ ಆಗುತ್ತೆ. ಅಂದ್ರೆ ಇಲ್ಲ, ಇದು ರೈಟ್ ಟು ಪ್ರೈವಸಿಯ ಭಾಗವಾಗೇ ಬರೋದಿಲ್ಲ. ಮತ್ತೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ವೈಲೇಟ್ ಆಗಿದೆ ಅಂತ ಹೇಳಿದ್ರೆ ನಿಜ ಸಲ ಗೊತ್ತಿಲ್ಲ. ಈ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಪ್ರಧಾನ ಹಕ್ಕುಗಳು ಮೆಟಮಾರ್ಫಿಸಿಸ್ ಇಂಟು ದ ಡೆರಿವೇಟಿವ್ ರೈಟ್ಸ್ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಅದು ಡೆರಿವೇಟಿವ್ ರೈಟ್ಸ್ ಅಂದ್ರೆ ಏನು. ಮತ್ತೆ ಇನ್ನೊಂದು ಹೇಳ್ತಾರೆ, ಕೋರ್ಟ್ ಅಲ್ಲಿ ಒಂದು ಕ್ವಾಲಿಫೈಡ್ ಪಬ್ಲಿಕ್ ಸ್ಪೇಸಸ್ ಅಂತ ಒಂದು ಫ್ರೇಸ್ ತಗೊಂಡು ಬರ್ತಾರೆ. ಕ್ವಾಲಿಫೈಡ್ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ನಿಮ್ಮ ಇಂಡಿವಿಜುವಲ್ ರೈಟ್ಸ್ ಅಪ್ಲೈ ಆಗೋದಿಲ್ಲ ಅಂತ. ಕ್ವಾಲಿಫೈಡ್ ಪಬ್ಲಿಕ್ ಸ್ಪೇಸಸ್ ಅಂದ್ರೆ ಏನಿದೆ? ಡಿಫೈನ್ ಯಾರು ಮಾಡಿದ್ದಾರೆ, ಎಲ್ಲಿಂದ ಬಂದಿದೆ? ಸಾರ್ವಜನಿಕ ಶಿಕ್ಷಣ ಹಂಗಾರೆ ಏನಾಗ್ಯಾರೆ? ಮತ್ತೆ ಇನ್ನೊಂದು ಕ್ವಾಲಿಫೈಡ್ ಪಬ್ಲಿಕ್ ಸ್ಪೇಸ್ ಅಂದ್ರೆ ಸ್ಕೂಲ್ ಮಾತ್ರ ಅಲ್ವಂತ. ಅಂದ್ರೆ ವಾರ್ ರೂಮು, ಕೋರ್ಟು ಅದೆಲ್ಲ ಸಹ ಮಾತಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ಅಲ್ಲೂ ಸಹ ಇವ್ರು ನಿಷೇಧ ಮಾಡಕ್ ಹೊರಡ್ತಾರ ಅನ್ನೋ ಪ್ರಶ್ನೆಗಳು ಬರುತ್ತೆ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ, ಈ ರೀಸನಬಲ್ ಅಕಾಮಡೇಷನ್ ಅಲ್ಲಿ ಇಷ್ಟಾದ್ರೂ ಅಲೋ ಮಾಡ್ಬೋದಾಗಿತ್ತು, ಅದನ್ನು ಸಹ ಅಲೋ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇದು ನಿಜವಾಗ್ಲೂ ತುಂಬ ಒಂದು ಬೇಸರ ಥರ ಅಂತ, ಒಂದು ದುಃಖ ಥರ ಅಂತ ಇದೊಂದು ತೀರ್ಪು ಅಂತ ನಾವು ಹೇಳ್ಬೋದು. ತೀರ್ಪು ಬಂದ ತಕ್ಷಣ ನಿಜವಾಗ್ಲೂ ಎಲ್ಲರಿಗೂ ಸಹ ತುಂಬ ಒಂದು ದುಃಖ ಆಯಿತು. ಏನು ಮುಸ್ಲಿಂ ಹುಡುಗಿಯರು ಏನು ಹೇಳ್ತಾ ಇದ್ದಾರೆ, ಅವ್ರ ಆಯ್ಕೆಯ ಹಕ್ಕಿದೆ, ಅವ್ರ ಸ್ವಾಯತ್ತತೆ ಇದೆ, ಅದ್ರ ಬಗ್ಗೆ ಇವರು ಕೇಳ್ತಾ ಇಲ್ಲ. ಇವತ್ತು ಕೋರ್ಟು ಸಹ ಅಷ್ಟೇ, ನಾವು ಸಹ ಅಷ್ಟೇ, ನಾವೆಲ್ಲರೂ ಮುಸ್ಲಿಂ ಹುಡುಗಿಯರು, ಮುಸ್ಲಿಂ ಸ್ಟೂಡೆಂಟ್ಸ್, ಮುಸ್ಲಿಂ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅವ್ರ ಮಾತನ್ನ ಕೇಳಬೇಕು. ಮೊನ್ನೆ ಸಹ ಮುಸ್ಲಿಂ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, ಹುಡುಗಿಯರ್ ಸ್ಟೂಡೆಂಟ್ಸ್ ಆರ್ಗನೈಸೇಷನಿಂದ ಕೇಳಿದ್ರು, ನಮಗೆ ಎಕ್ಸಾಮ್ ಬರೆಯೋಕೆ ಬಿಡ್ತಾ ಇಲ್ಲ, ಒಂದು ವರ್ಷ ಕಳ್ಕೊತೀವಿ. ನೀವು ಹೇಳ್ದಂಗೆ ಸಮಾಜದಲ್ಲಿ ಯಾರಿಗೂ ಅದ್ರ ಬಗ್ಗೆ ಒಂದು ಚಿಂತೆ ಇದ್ದಂಗಿಲ್ಲ. ಒಂದು ವರ್ಷ ಕಳ್ಕೊತಾರೆ, ಅವ್ರು ಫೀಸ್ ಕಟ್ಟಿದ್ದಾರೆ, ಆಲ್ರೆಡಿ ಸುಮಾರು ಜನ ಒಂದು ಕಷ್ಟದ ಪರಿಸ್ಥಿತಿಯಿಂದ ಬಂದಿರ್ತಾರೆ. ಮತ್ತೆ ನೋಡಿ, ಹುಡುಗರು ಡ್ರಾಪ್ ಔಟ್ ಆದರೂ ಕಷ್ಟನೇ, ಬಟ್ ಅವ್ರು ಸ್ವಲ್ಪ ಈಸಿಯಾಗಿ ಚೇತರಿಸ್ಕೋಬಹುದು. ಹುಡುಗಿರು ಡ್ರಾಪ್ ಔಟ್ ಆದರೆ ತುಂಬಾ ಕಷ್ಟ ಆಗುತ್ತೆ ವಾಪಸ್ ಚೇತರಿಸ್ಕೊಳ್ಳೋದು. ಇವತ್ತಿನ ಒಂದು ಪ್ಯಾಟ್ರಿಯಾರ್ಕಿ ವ್ಯವಸ್ಥೆಯಲ್ಲಿ ಹೌದು, ಹುಡುಗಿಯರು ಎಜುಕೇಷನ್ಗೆ ಬರೋದೇ ಒಂದು ದೊಡ್ಡ ಹರಸಾಹಸ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ನಾವು ಮಾತಾಡ್ತಾ ಇದೀವಿ, ನಾನು ಹೇಳ್ಬೋದು, ಇನ್ನು ಯಾರಾದ್ರೂ ಹೇಳ್ಬೋದು, ಇಲ್ಲ ಇದು ಇಷ್ಟು ತೀರ ಬಂದ್ಬಿಟ್ಟಿದ್ದೀವಿ, ಈಗ ಶಿಕ್ಷಣ ಮುಖ್ಯ ಆಗಿರೋದ್ರಿಂದ ಹಿಜಾಬ್ ಬಿಟ್ಬಿಟ್ಟು ಒಳಗೆ ಹೋಗಿ ಬರೆದ್ಬಿಡಿ, ಏನು ಕಳ್ಕೊಳ್ಳೋದೇನಿಲ್ಲ, ಫಸ್ಟ್ ಶಿಕ್ಷಣ ಮುಗಿಸ್ಕೊಳ್ಳಿ. ಇಲ್ಲದೇ ಏನಾಗುತ್ತೆ ಅಂದರೆ ಪೇರೆಂಟ್ಸ್ಗಳು ದೇ ವಿಲ್ ನಾಟ್ ಕಂಟಿನ್ಯೂ. ಅದು ಭಾಳ ಕ್ಲಿಯರ್ ಆಗಿ ಗೆಟ್ಟೋಜೇಷನ್ ಆಗೋಗ್ಬಿಟ್ಟಿದೆ. ಇವತ್ತು ಮುಸ್ಲಿಂ ಸಮುದಾಯದ ಗೆಟ್ಟೋಜೇಷನ್ ಆಗೋಗಿರೋದ್ರಿಂದ ಮತ್ತೆ ಕಳಿಸುವ ಯಾವುದೇ ಸಾಧ್ಯತೆಗಳು ಇಲ್ದಿರೋ ಸಂದರ್ಭದಲ್ಲಿ ಕಳ್ಕೊಬೇಡಿ, ಎಕ್ಸಾಮ್ ಬರೆದ್ಬಿಡಿ. ಕ್ಲಾಸ್ ರೂಮಲ್ಲಿ ತಾನೇ ತೆಗೆಯೋದು, ಎಕ್ಸಾಮ್ ಬರೆದ್ಬಿಡಿ, ನಂತರ ನಾವು ನೋಡೋಣ ಅನ್ನೋದಿದೆ. ಅದು ನಿಜ, ಮೇಲ್ನೋಟಕ್ಕೆ ಕಾಣುವಂತೆ ನಿಜ. ಅದು ಏನಕ್ಕೆ ಅನಗತ್ಯವಾಗಿ ಸಂಘರ್ಷಕ್ಕೆ, ಯಾಕೆ ತೋರಿಪಿನ ವಿರುದ್ಧ ಸಂಘರ್ಷ ಮಾಡೋಕ್ಕೆ ಸಾಧ್ಯನೇ ಇಲ್ದಿರೋದ್ರಿಂದ ಮುಂದೆ ಏನು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಅದು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಜೊತೆಗೇ ಇರ್ಬೋದು, ಬರಿಬೇಕಾಗತ್ತೆ, ಬರೆದ್ಬಿಡೋಣ. ಆದರೆ ಇದೊಂದು ಒಂದು ಇಸ್ಲಾಮೋಫೋಬಿಯಾ ಬೆಳೀತಾ ಇದೆಯಲ್ಲ, ವಿತ್ ದ ಹೆಲ್ಪ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಸ್ಟೇಟ್, ಅದನ್ನು ಹೆಂಗೆ ನಾವು ಎದುರಿಸೋದು? ಮತ್ತು ಇನ್ನೊಂದು ಪ್ರಶ್ನೆ ಪ್ರಶ್ನೆ ಅಂತಾರೆ ಚರ್ಚೆಗೆ, ಸುಪ್ರೀಂ ಕೋರ್ಟಿಗೆ ಹೋಗಿದೆ. ನನ್ನ ಊಹೆ ಅದು, ನಾನು ಕಾನೂನು ತಜ್ಞನಾಗಿರೋದ್ರಿಂದ, ಒಂದು ವೇಳೆ ಅಲ್ಲಿ ಕೂಡ ವಜಾಗೊಳಿಸ್ಬಿಟ್ರೆ, ಸುಮ್ಮನೆ ಒಂದು ಊಹೆ ಅದು, ಓಡಿಸ್ಲಿಕ್ಕಿಲ್ಲ, ಬೇರೆ
ಉಳಿಸ್ಬಿಟ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ದಾರಿ ಮಾಡಿಕೊಡಲ್ವ ಇದು? ಅಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇರೆ ಪ್ರಶ್ನೆ ಆಗುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಅದು ಪರ್ಸನಲ್ ಲಾಸು ಅದೆಲ್ಲ ಬರುತ್ತೆ ನೋಡಿ. ಇವತ್ತು ಹಿಂದೂ ಸಮುದಾಯಕ್ಕೂ ಪರ್ಸನಲ್ ಲಾಸ್ ಇದೆ, ಎಲ್ಲ ಸಮುದಾಯಗಳು ಅವ್ರವ್ರ ಪರ್ಸನಲ್ ಲಾಸ್ ಇದೆ, ಅದು ಬೇರೆ ವಿಷಯ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇರೆ ವಿಷಯ, ಬಟ್ ಇದು ಬೇರೆ ವಿಷಯ. ಇದು ನಾವು ಎಸ್ಪೆಷಲಿ ನೋಡಬೇಕಾಗಿರೋದು, ಈ ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಈಗ ಎಕ್ಸಾಮ್ ಸಹ ಬರೆಯೋಕ್ಕೆ ಬಿಡ್ತಾ ಇಲ್ಲ. ನೀವು ಹೇಳ್ದಂಗೆ ಎಕ್ಸಾಮ್ ಈಗ ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿಲಿ ಇರೋರು, ಫಸ್ಟ್ ಪಿ ಯು ಸಿಲಿ ಇರೋರು, ಆ ಒಂದು ಏಜಿಗೆ ಬಂದಿರೋರು ಎಕ್ಸಾಮ್ ಬರೆಯೋಕ್ಕೆ ಬಿಟ್ಟಿಲ್ಲ, ಒಂದು ವರ್ಷ ಕಳ್ಕೊಂಡಿದ್ದಾರೆ ಅಂದರೆ ಏನು ಸಮಸ್ಯೆ ಆಗುತ್ತೆ. ಮತ್ತು ನಾವು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಮುಸ್ಲಿಂ ಹುಡುಗಿಯರು ಹೇಳ್ತಾ ಇದ್ದಾರೆ ನಮಗೆ, ಅದನ್ನು ಸರ್ಕಾರ, ಸಮಾಜ, ಪ್ರಭುತ್ವ ಎಲ್ಲರೂ ಕೇಳಿಸ್ಕೋಬೇಕಾಗಿರೋದು. ನಾವು ಶಾಲೆಗೆ ಹೋದರೆ ಇವತ್ತು ನಮ್ಮ ಟೀಚರ್ಸು ಸಹ ಕೆಲವರು, ಎಲ್ಲರೂ ಅಲ್ಲ, ಸುಮಾರು ಜನ ಟೀಚರ್ಸ್ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ, ಅವ್ರಿಗೊಂದು ಮಾನವೀಯತೆಯಿಂದ ನಡ್ಕೊತಾ ಇದ್ದಾರೆ. ಸುಮಾರು ಜನ ಟೀಚರ್ಸ್ ಅವ್ರ ಮಾನವೀಯತೆಯಿಂದ ನಡ್ಕೊತಾ ಇದ್ದಾರೆ. ಆದರೆ ಕೆಲವರು ಟೀಚರ್ಸು ಅವ್ರಿಗೆ ಮೆಸೇಜಸ್ಗೂ ಸಹ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮತ್ತು ಬೇರೆ ಹಿಂದೂ ಸಮುದಾಯದ ಸ್ಟೂಡೆಂಟ್ಸ್, ಅವ್ರ ಫ್ರೆಂಡ್ಸ್ ಆಗಿದ್ದಂಥವ್ರು ಇವತ್ತು ಅವರು ಒಂದು ಫ್ರೆಂಡ್ಶಿಪ್ಪಿಂದ ದೂರ ಆಗಿದ್ದಾರೆ, ಅವ್ರನ್ನ ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೆಂಟಲಿ ತುಂಬ ಒಂದು ಟ್ರಾಮಾ ಆಗಿದೆ. ಎಸ್ಪೆಷಲಿ ಮುಸ್ಲಿಂ ಗರ್ಲ್ ಸ್ಟೂಡೆಂಟ್ಸ್ಗೆ ತುಂಬ ಒಂದು ಟ್ರಾಮಾ ಆಗಿದೆ. ಮತ್ತು ಹಿಂದೂ ಸ್ಟೂಡೆಂಟ್ಸಲ್ಲೂ ಸಹ ಸುಮಾರು ಜನ, ಎಲ್ಲರಿಗೂ ಏನು ಕೇಸರಿ ಶಾಲ್ ಹಾಕೊಂಡು ಆ ರೀತಿ ಪ್ರತಿಭಟನೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಇವರೊಂದು ಹೇರಿಕೆ ಮಾಡಿದ್ದಾರೆ, ಅವ್ರಿಗೂ ಸಹ ಒಂದು ಟ್ರಾಮಾ ಆಗಿದೆ. ಇವತ್ತು ಮಕ್ಕಳದ್ದು ಮನಸ್ಥಿತಿ ತುಂಬ ಒಂದು ಮುಗ್ಧವಾಗಿರೋಂಥದ್ದು, ಅದನ್ನು ನಾವು ನೋಡ್ಕೋಬೇಕಾಗಿತ್ತು. ಇವತ್ತು ಅದನ್ನು ಸಹ ಮಾಡ್ತಾ ಇಲ್ಲ. ಅವ್ರಿಗೆ ಅಷ್ಟು ಟ್ರಾಮಾ ಆಗಿದೆಯಲ್ಲ. ಇವರ ನೀವೊಂದು 16-17 ವಯಸ್ಸು, 12 ವಯಸ್ಸು ಮಕ್ಕಳಿಗೆ ಈ ರೀತಿ ಒಂದು ದಾಳಿ ಮಾಡಿದ್ರೆ ಅವ್ರಿಗೆ ಮೆಂಟಲಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು? ಅವ್ರ ಮಾತು ಕೇಳಿದಾರ? ನನ್ನ ಒಂದು ಪ್ರಶ್ನೆ ಸರ್ಕಾರಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮೆಲ್ಲರಿಗೂ ಸಹ, ನಾವು ಈ ಮುಸ್ಲಿಂ ಹುಡುಗಿಯರು ಅನಿಸಿಕೆಗಳು, ಅವರ ಹಕ್ಕುಗಳ ಬಗ್ಗೆ, ಅವರ ಒಂದು ಆತಂಕಗಳ ಬಗ್ಗೆ ನಾವು ಕೇಳಿದೀವ? ನಾವು ಕೇಳಿಸ್ಕೋಬೇಕು. ಅವರು ಮತ್ತೆ ಮುಸ್ಲಿಂ ಹುಡುಗಿಯರು ಏನು ಹೇಳ್ತಿದ್ದಾರೆ ಅವ್ರ ವಾಯ್ಸ್ನ ನಾವು ಆಂಪ್ಲಿಫೈ ಮಾಡಬೇಕು. ಹಿಜಾಬ್ ಆಯ್ಕೆ ಶಿಕ್ಷಣ ಹಕ್ಕು, ಕನಿಷ್ಠ ಅದನ್ನು ನಾವು ಚರ್ಚೆ ಮಾಡಲಿಲ್ಲ. ಹೌದು, ಅದವ್ರ ಆಯ್ಕೆ, ದೇರ್ ಚಾಯ್ಸ್. ಬೇಕಿದ್ರೆ ಹಾಕ್ತಾರೆ, ಹಿಜಾಬ್ ಹಾಕ್ದಿಲ್ದಿರೋರು ಇದ್ದಾರೆ, ಹೌದು, ಹಾಕಿರೋರು ಇದ್ದಾರೆ. ವಾಟ್ ಇಟ್ ಸೇಸ್, ಇಟ್ಸ್ ಎ ಚಾಯ್ಸ್. ಹೌದು, ಆಯ್ಕೆ ಅಷ್ಟೇ. ಅದು ಹಕ್ಕೇನು ಶಿಕ್ಷಣ, ಎರಡು ಹೋಗ್ಬಿಟ್ಟಿದೆ. ಆಯ್ಕೆನೂ ಒಂದು ಹಕ್ಕು, ಆಯ್ಕೆ ಅನ್ನೋದು ಹಕ್ಕು, ರೈಟ್ಸ್. ಅದು ಆಯ್ಕೆ ರೈಟ್ಸ್ ಅಡಿಗೆ ಬರುತ್ತೆ. ಹೌದು. ಮತ್ತೆ ಯಾರಾದ್ರೂ ಹಿಜಾಬ್ ಇಸ್ ಮೈ ರೈಟ್ ಅಂತ ಹೇಳಿದ್ರೆ ಎಲ್ಲರೂ ಹಿಜಾಬ್ ಹಾಕೋಬೇಕು ಅಂತ ಅವ್ರು ಹೇಳ್ತಾರೆ ಇಲ್ಲ. ಆಯ್ಕೆ ಹೇಳ್ತಿರೋದು, ಆ ಹಿಜಾಬ್ ಹಾಕೊಳ್ಳೋ ಆಯ್ಕೆ ನನ್ನ ಹಕ್ಕು, ಆಯ್ಕೆ ಅದು ನನ್ನ ಆಯ್ಕೆ. ಆ ಆಯ್ಕೆಯ ಹಕ್ಕು ನನಗಿದೆ. ಆದ್ರೆ ಒಂದು ಅಟಾನಮಿ, ಈಗ ರೈಟ್ ಟು ಪ್ರೈವಸಿ ಜಜ್ಮೆಂಟ್ ಅಲ್ಲಿ, ಪುಟ್ಟಸ್ವಾಮಿ ಜಜ್ಮೆಂಟ್ ಅಲ್ಲಿ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಈ ಪ್ರೈವಸಿ, ಖಾಸಗಿತನದ ಒಂದು ಅಂಶ ಅಂತ ಹೇಳಿದ್ರೆ ಈ ಅಟಾನಮಿ, ಒಂದು ಸ್ವಾಯತ್ತತೆ, ಡಿಸಿಷನಲ್ ಅಟಾನಮಿ. ಅಂದ್ರೆ ನನ್ನ ಉಡುಪು, ನನ್ನ ದೇಹ, ನನ್ನ ಒಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ನನಗೆ ಒಂದು ಡಿಸಿಷನ್, ಒಂದು ತೀರ್ಮಾನ ತಗೊಳ್ಳೋದಕ್ಕೆ ನನಗೆ ಒಂದು ಸ್ವಾಯತ್ತತೆ ಇದೆ ಅಂತ ಹೇಳಿ, ಅದನ್ನು ಸಹ ಇವತ್ತು ಅವರು ತೆಗೆದುಬಿಟ್ಟಿದ್ದಾರೆ. ಮತ್ತು ನೀವು ಹೇಳ್ದಂಗೆ ಒಂದು ಹಿಂದುತ್ವದ ಪ್ರಾಜೆಕ್ಟ್ ಏನಿದೆಯೋ ಅದಕ್ಕೆ ಕೋರ್ಟ್ ತೀರ್ಪು ಸಹಾಯ ಮಾಡ್ದಂಗೆ ಬಂದಿದೆ. ಸೊ ಇನ್ನೂ ಕನ್ಕ್ಲೂಡ್ ಅಂತಾರೆ, ಇದು ಮುಗಿಯೋದ ಚರ್ಚೆ. ನನಗೆ ಅನಿಸ್ತಾ ಇದೆ ಅಂದರೆ ಕೊನೆಯ ಮಾತಾಗಿ, ಈಗ ಇದು ಒಂದು ಫಂಡಮೆಂಟಲ್, ಇದು ಒಂದು ಧಾರ್ಮಿಕ ಒಂದು ಏನು ಅಫೀಮ್ ಅಂತ ಕರಿಬೋದು, ಏನನ್ನೋದು ಬೆಳೆದು ಬಿಟ್ಟಿದೆ. ಬಹುಸಂಖ್ಯಾತವಾದದ ಒಂದು ಹಿಂದುತ್ವದ ಒಂದು ಏನು, ಇವತ್ತು ನಾವು ಹಿಂದೂಯಿಸಮ್ಮೇ ಬೇರೆ, ಹಿಂದುತ್ವ ಬೇರೆ ಅನ್ನೋ ಸ್ಥಿತಿಯಲ್ಲಿ ನಾವಿಲ್ಲ. ಇಟ್ ಇಸ್ ಗಾನ್. ಆ ಫಿಲಾಸಫಿನೇ ಹೋಗ್ಬಿಟ್ಟಿದೆ ಈಗ. ಹಿಂದೂಯಿಸಮ್ ಒಂದು ಫಿಲಾಸಫಿ, ಹಿಂದುತ್ವ ಅನ್ನೋದೊಂದು ಟೂಲು, ಇಟ್ಸ್ ಅ ಪಾಲಿಟಿಕಲ್ ಅನ್ನುವ ಸ್ಥಿತಿಯಲ್ಲಿ ನಾವೂ ಇಲ್ಲ, ಕೇಳೋ ಸ್ಥಿತಿಯಲ್ಲಿ ನಾಗರಿಕ ಸಮಾಜನೂ ಇಲ್ಲ ಇರೋದ್ರಿಂದ ಇಟ್ ಹ್ಯಾಸ್ ಬೇರೆ ಬಿಟ್ಬಿಟ್ಟಿದೆ ಈಗ. 80 ವರ್ಷಗಳ ಸಂಘ ಪರಿವಾರದ ಸತತ ಶ್ರಮದಿಂದ ಅದು ಎಲ್ಲ ಹಂತಗಳಲ್ಲಿ ಬೇರೆ ಬಿಟ್ಬಿಟ್ಟಿರೋದ್ರಿಂದ ಅದನ್ನು ಈ ಸದ್ಯದ ಮಟ್ಟಿಗೆ ನಮ್ಮ ಹಳೆಯ ಸ್ಕೂಲ್ ಆಫ್ ಥಾಟಿಂದ, ಅಂದರೆ ಈಗ ಆಲ್ರೆಡಿ ಇರುವಂತಹ ಮಾದರಿಗಳಿಂದ ಅದನ್ನಂತೂ ಎದುರಿಸೋಕ್ಕೆ ನನಗಂತೂ ಕಷ್ಟ ಅನಿಸ್ತದೆ. ನಾವು ಬೇರೆ ಮಾದರಿಗಳನ್ನು ಹುಡುಕಬೇಕು, ತಂತ್ರಗಾರಿಕೆ ಮಾಡಬೇಕು. ಅಂದರೆ ನಾನು ಹೇಳ್ತಿರೋದು ಒಂದು ಸ್ಟ್ರಾಟಜೀಸ್, ಹೌ ಟು ಟ್ಯಾಕಲ್ ದಿಸ್ ಅಂತೇಳಿ, ಹೇಗೆ ಜನಗಳ ಹತ್ರ ಇದನ್ನು ಚರ್ಚೆ ಮಾಡ್ಬೇಕು ಅನ್ನೋದನ್ನು ನಾವು ತಂತ್ರಗಾರಿಕೆ ಸಹ ಜೊತೆ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಕೇವಲ ಹಳೆಯ ವಾದಗಳನ್ನ ಇಟ್ಕೊಂಡು ಮುಖಾಮುಖಿ ಆಗೋದು ಈಗ ಕಷ್ಟ ಆಗುತ್ತೆ. ಯಾಕೆಂದರೆ ನಾಗರಿಕ ಸಮಾಜಕ್ಕೆ ಏನು ಅನಿಸದೆ ಹೋದರೆ, ಹೆಣ್ಮಕ್ಳು ವಾಪಸ್ ಹೋಗ್ತಿರೋದು ಅನಿಸದೆ ಹೋದರೆ, ಶಿಕ್ಷಣ ಹಕ್ಕೆ ಮಾತಾಡದೆ ಹೋದರೆ, ದೆನ್ ವಾಟ್ ಲೆಫ್ಟ್ ಹಿಯರ್, ಏನು ಉಳ್ಕೊಂಡಿಲ್ಲ. ಆಮೇಲೆ ಕೊನೆಗೆ ಯಾವಂತಕ್ಕೆ ಹೋಗುತ್ತಿದ್ದು, ನಾನು ಎಕ್ಸಾಗ್ರೇಟ್ ಮಾಡ್ತಿರ್ಬೋದು. ನಾಳೆ ಸರ್ಕಾರ ಈ ಅಫಿಡೇವಿಟ್ಗಳು ಸಲ್ಲಿಸ್ತಿರೋದು ನೋಡಿದ್ರೆ, ಪೆಗಾಸಸ್ಸಿಗೆ ಏನು ಹೇಳ್ತದೋ, ಪ್ರತಿಯೊಂದಕ್ಕೂ ರಾಷ್ಟ್ರೀಯ ಬದ್ಧತೆ ಅಡಿಯಲ್ಲಿ ನಾನು ತೊಗೊಂಡಿದ್ದೀನಿ, ಡಿಸ್ಕ್ಲೋಸ್ ಮಾಡೋದಿಲ್ಲ. ಮೊನ್ನೆ ಒಂದು ಚರ್ಚೆ ಆಯ್ತಲ್ಲ, ಕ್ಲೋಸ್ಡ್ ಕವರ್ಸಲ್ಲಿ ಕೊಡಬಾರ್ದು ಅಂತ ಏನು ಹೇಳಿದಾಗ ಅದಕ್ಕೂ ಹೇಳ್ತಾರೆ, ಇಲ್ಲ ರಾಷ್ಟ್ರೀಯ ಪ್ರತಿಯೊಂದಕ್ಕೂ ರಾಷ್ಟ್ರೀಯ ಬದ್ಧತೆ ಅಪ್ಲೈ ಮಾಡ್ತಾ ಇದೆ, ನ್ಯಾಷನಲ್ ಸೆಕ್ಯೂರಿಟಿ ಅಂತೇಳಿ. ಎಲ್ಲಿ ಇದಕ್ಕೂ ಅಪ್ಲೈ ಮಾಡಿಬಿಟ್ರೆ, ಇಸ್ಲಾಂ ಧರ್ಮವನ್ನು ಯಾಕೆ ನಾನು ಇಷ್ಟು ಮಾಡ್ತಿದ್ರೆ ರಾಷ್ಟ್ರೀಯ ಬದ್ಧತೆಗೋಸ್ಕರ ಅಂತ ಅನ್ನೋ ಹಂತಕ್ಕಿಂತ ಹಿಂದೆ ಹೋಗಿಲ್ಲ ಅಂತ ನಾನು ನಂಬಲ್ಲ. ಹೋಗ್ತಾ ಇದೆ ಆಲ್ರೆಡಿ. ದಟ್ ಈಸ್ ಆಲ್ವೇಸ್ ಎಟ್ ದ ವರ್ಜ್ ಆಫ್ ಗೋಯಿಂಗ್ ಟು ದಟ್ ಸ್ಟೇಜ್. ಇಂಥ ಹಂತದಲ್ಲಿ ನಾವು ಹೇಗೆ ಒಂದು ತಂತ್ರಗಾರಿಕೆ, ಸ್ಟ್ರಾಟಜಿಕ್ ಆಗಿ ಮತ್ತು ಒಂದು ಸ್ಕೂಲ್ ಆಫ್ ಥಾಟಿಂದ
ಮರಳಿ ಕಟ್ಟಬೇಕು ಸೌಹಾರ್ದತೆಯನ್ನು ಮತ್ತು ಬಹುಸಂಸ್ಕೃತಿಯನ್ನು ಅನ್ನೋದನ್ನು ನಮ್ಮ ಮುಂದೆ ದೊಡ್ಡ ಜವಾಬ್ದಾರಿ ಇದೆ ಎಲ್ಲ ಪ್ರಜ್ಞಾವಂತರ ಮುಂದೆ ಅಂತ ಅನಿಸುತ್ತೆ ನನಗೆ. ಹೌದು. ಕೊನೆಯದಾಗಿ ಹೇಳಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ಡೆಮಾಕ್ರಸಿ ಇಸ್ ಅ ಫಾರ್ಮ್ ಆಫ್ ಅಸೋಸಿಯೇಟೆಡ್ ಲಿವಿಂಗ್ ಅಂತ. ಅಂದರೆ ಪ್ರಜಾಪ್ರಭುತ್ವ ನಾವು ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಕೋಮ್ನವರು, ಜಾತಿಯವರು ಎಲ್ಲರೂ ನಾವು ಒಟ್ಟಿಗೆ ಒಂದು ಬಂಧುತ್ವದಿಂದ ಇರೋದೇ ಪ್ರಜಾಪ್ರಭುತ್ವ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು. ಇವತ್ತು ಅದನ್ನು ನಾವು ಹೆಂಗೆ ಪಾಲಿಸೋದು ಅಂತ ನಾವು ಯೋಚನೆ ಮಾಡಬೇಕು. ನಾವು ಸ್ವಲ್ಪ ಪ್ರಿವಿಲೇಜ್ಡ್ ಆಗಿದ್ದೆವು, ಶೋಷಿತ ಸಮುದಾಯಗಳ ಯುವಕರಿಗೆ, ಯುವತಿಯರಿಗೆ ಅವರು ಧ್ವನಿ ಮುಂದೆ ಬರೋಂಗೆ ನಾವು ನೋಡ್ಕೋಬೇಕು, ಅವ್ರಿಗೆ ಬೆಂಬಲವಾಗಿ ನಾವು ನಿಂತ್ಕೋಬೇಕು. ಭಾರತದಲ್ಲಿ ಕೋಮುವಾದ ಬೆಳೆಯೋಕ್ಕೆ ಬೇರೆ ಜಾತಿ ವ್ಯವಸ್ಥೆ, ಒಂದು ಜಾತಿ ವ್ಯವಸ್ಥೆನೇ ಒಬ್ಬರನ್ನ ಅನ್ಯಗೊಳಿಸಿದೆ. ಅದರಿಂಗ್ ಅಂತ ಏನು ಹೇಳ್ತೀವಿ, ಜಾತಿ ವ್ಯವಸ್ಥೆಯಿಂದ ಆಗಿದೆ. ಇವತ್ತು ನಾವು ಆ ಜಾತಿ ವ್ಯವಸ್ಥೆ, ಈ ಕೋಮುವಾದ ಎರಡನ್ನೂ ಒಟ್ಟಿಗೆ ಸೇರಿ ಫೈಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಇದನ್ನು ನೋಡಿ ಹೇಳ್ತಿದ್ರಲ್ವಾ, 30 ವರ್ಷಗಳಿಂದ ನಂಬೋಕ್ಕೂ ಸಾಧ್ಯ ಅಲ್ಲ. ಬಟ್ ಇವತ್ತು BJP ಮಂಡಲ ಮತ್ತು ಕಮಂಡಲವನ್ನು ಸೇರಿಸ್ಬಿಟ್ಟಿದೆ. ಹೌದು, ಅದನ್ನು ಕನಿಷ್ಠ ಅದೆರಡನ್ನು ಬೇರೆ ಬೇರೆ ಆದರೂ ಮಾಡಬೇಕು. ಮಂಡಲ್ ಮತ್ತು ಕಮಂಡಲ್, ಜಾತಿ ಐಡೆಂಟಿಟಿ ಮತ್ತು ಧರ್ಮ ಐಡೆಂಟಿಟಿ ಇದೆಯಲ್ಲ, ಅವೆರಡನ್ನು ಮೊದಲು ಬೇರೆ ಮಾಡೋದು ಹೇಗೆ ಅಂತಲೇ ದೊಡ್ಡ ಪ್ರಶ್ನೆ. ಆಮೇಲೆ ಕೊನೆಯದಾಗಿ ಒಂದು ವಿಷಯ ನನಗೆ ಓದಿರೋದು, ಅಥವಾ ದುಷ್ಯಂತ್ ದೇವಸ್ಥಾನ ಮೊನ್ನೆ ಹೇಳಿದ್ರು, ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಅಂಬೇಡ್ಕರ್ ಹೇಳ್ತಾರಂತೆ 1948-49 ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ, ಇಷ್ಟೊಂದು ಮೂಲಭೂತ ಹಕ್ಕುಗಳು ಕೊಟ್ಬಿಟ್ಟಿದೆಯಲ್ಲ, ನಾಳೆ ಸ್ಟೇಟು ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋದು. ಅಂಬೇಡ್ಕರ್ ದುರ್ಬಳಕೆ ಮಾಡ್ಕೊಳ್ಳಲ್ಲ, ಸ್ಟೇಟ್ ವಿಲಾಟೆ ಅದನ್ನು. ಆಮೇಲೆ ಬಹುಸಂಖ್ಯಾತರು, ಮೆಜಾರಿಟೇರಿಯನ್ ಪೀಪಲ್ ಶುಡ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದ ಮೈನಾರಿಟೀಸ್ ಅಂತ ಭಾಳ ಮುಖ್ಯವಾದ ಮಾತು ಹೇಳ್ತಾರೆ. ಅಲ್ಪಸಂಖ್ಯಾತರ ಶೂಸ್ ಅಂದರೆ ಅಲ್ಪಸಂಖ್ಯಾತರ ಒಳಗಡೆಗೆ ಇವ್ರು ಹೆಜ್ಜೆ ಇಡಬೇಕು. ದಟ್ ಇಸ್ ವಾಟ್ ದ ಡಿಸ್ಕ್ರಿಪ್ಷನ್ ಆಫ್ ದ ಮೆಜಾರಿಟೇರಿಯನ್ ಅಂತ ಅಂಬೇಡ್ಕರ್ ಹೇಳಿದ್ದು ಇವತ್ತಿಗೂ ಏನು ಹೇಳ್ತಾರಲ್ಲ, ಒಂದು ಆದರ್ಶ ಅದು. ಇವತ್ತು ಅಂಬೇಡ್ಕರ್ ಬೇಕಂತ ಇವಾಗ ಸಂಘ ಪರಿವಾರದಲ್ಲಿ ಹೇಳ್ತಾ ಇದ್ದಾರಲ್ವ, ಅವ್ರಿಗೆ ಹೇಳ್ಬೇಕು, ಅಂಬೇಡ್ಕರ್ ಹೇಳಿದಾರಪ್ಪ, ಯು ಶುಡ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ಮೈನಾರಿಟೀಸ್.